ಏನು ಇಲ್ಲಿ ಕಂಡು ಬಂದಿಲ್ಲ. ಸುಮ್ಮನೆ ಸುತ್ತುವರೆಗೂ ಅವರು ಹೀಗೆ, ಅವರು ಹೀಗೆ, ಇವರು ಹೀಗೆ ಎಂಬಂತ ಬರೀ ಕಾಲ್ಪನಿಕ ಮಾತುಗಳನ್ನು ಮುಂದಿಟ್ಟುಕೊಂಡು ಈ ಲಿಂಗಾಯತ ಧರ್ಮ ಸ್ಥಾಪನೆ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ವೀರಶೈವವನ್ನ ಕುರಿತು ಸಂಶೋಧನೆ ಮಾಡಲು ಅಮೆರಿಕ ದೇಶದ ಸೌತ್ ಫ್ಲೋರಿಡಾ ವಿಶ್ವವಿದ್ಯಾಲಯದಿಂದ ಕರ್ನಾಟಕಕ್ಕೆ ಬಂದಿದ್ದಂತೆ ಯಾರಪ್ಪ ಅಂದ್ರೆ ಪ್ರೊಫೆಸರ್ ಗಿಲ್ಬೆನ್ ಹಿರೆತ್ ಎಂಬ ಸಂಶೋಧಕರು ನನ್ನಲ್ಲಿಗೆ ಬಂದಿದ್ರು. ಯಾರಿಗೆ? ಇವರು ಉಮೇಶ್ ಸೌದತ್ತಿ ಮಠ ಅವರು ಬಳಿ ಗೊತ್ತಿರೋರು. ಬಂದು ಅವ್ರು ಏನ್ ಕೇಳ್ತಾರಪ್ಪ ಅಂತಂದ್ರೆ, ಅವ್ರನ್ನ ಕೇಳಿದಂತ ಮೊದಲನೇ ಪ್ರಶ್ನೆ, ಲಿಂಗಾಯತ ಧರ್ಮ ಏನಂತಾರಲ್ಲ, ವಚನಗಳಲ್ಲಿ ಅದರ ಸ್ಥಾಪನೆಯ ಬಗ್ಗೆ ಖಚಿತವಾಗಿ ಹೇಳಿದ ಯಾವುದಾದ್ರೂ ವಚನ ಇದೆ ಅಂತ ಕೇಳ್ತಾರ ಅವರು. ಮತ್ತು ಶಾಸನ ಗ್ರಂಥ ಯಾವ್ದ್ರಲ್ಲಿ ಏನಾದ್ರೂ ಬಂದಿದೆ ಎಂಬುದು ಖಚಿತವಾಗಿ ಧರ್ಮ ಸ್ಥಾಪನೆ ಬಗ್ಗೆ ವಚನದ ಉದಾಹರಣೆ ಇಲ್ಲ ಅಂತ ಹಾಗೆ, ಹಾಗಾದ್ರೆ ಯಾರು ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ ಅವರು. ಅಂದ್ರೆ ಯಾವ ಖಚಿತ ಆಧಾರ ಇಲ್ಲದೆ ಧರ್ಮದಂತಹ ಗಂಭೀರ ವಿಚಾರವನ್ನ ನಾವು ವಿದೇಶಿಗಳು ಹೇಗೆ ಒಪ್ಪಿಕೊಳ್ಬೇಕು ಎಂದವರು ಕೊನೆಗೆ ಅವರು ನನಗೆ ಕೇಳಿದ್ರು. ಧರ್ಮ ಎಂದ್ರೆ ಸಾಮಾನ್ಯವೇ? ವಿದ್ವಾಂಸರಾಗಲಿ, ಕುತೂಹಲಗಳಾಗಲಿ ಅಥವಾ ಸಂಶೋಧಕರಾಗಲಿ ಈ ಪ್ರಶ್ನೆಗೆ ಖಚಿತವಾದಂತ ಸರಿಯಾದ ಉತ್ತರವನ್ನು ಬಯಸ್ತಾರಷ್ಟೇ. ವಿವರಗಳನ್ನ ಆಧಾರವನ್ನ ಕೇಳ್ತಾರೆ. ಒಂದೊಂದು ಸಣ್ಣ ವಿಷಯವನ್ನು ಕೂಡ ಪ್ರಜಾಸತ್ತಾತ್ಮಕವಾದಂತ ರೀತಿಯಲ್ಲಿ ಶರಣರು ಚರ್ಚಿಸುತ್ತಿರು ಹೇಳ್ತೇವೆ. ಸ್ವತಂತ್ರ ಧರ್ಮ ಸ್ಥಾಪನೆಯಂತಹ ಗಂಭೀರ ವಿಷಯವನ್ನು ಯಾವೊಬ್ಬ ಶರಣನು ಚರ್ಚೆಗೆ ಎತ್ತಿಲ್ಲ ಅಂತೇಳಿ ಏನಂತ ಅಂತ ಅಂದ್ರೆ, ಅಲ್ಲಿ ಸಾಕಷ್ಟು ನಾವು ಸಣ್ಣ ವಿಚಾರವನ್ನು ಅಂದ್ರೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಶರಣರು ಚರ್ಚೆ ಮಾಡ್ತಿದ್ರು. ಆದ್ರೆ ಈ ಸ್ವತಂತ್ರ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತಹ ಒಂದು ಗಂಭೀರ ವಿಷಯವನ್ನು ಯಾವೊಬ್ಬ ಶರಣನು ಚರ್ಚೆಗೆ ಎತ್ತಿಲ್ಲ ಅಂತಂದ್ರೆ ಏನರ್ಥ ಅಂತ ಅಂದ್ರೆ, ವಚನಗಳು ಸೃಷ್ಟಿಯಾಗಿ ಸುಮಾರು 600 ವರ್ಷಗಳವರೆಗೆ ವಚನಗಳಲ್ಲಿ ಎಲ್ಲೋ ಒಂದು ಕಡೆಯಾದ್ರೂ ಧರ್ಮ ಸ್ಥಾಪನೆಯ ವಿಷಯ ಉಲ್ಲೇಖ ಆಗಬಹುದಾಗಿತ್ತು. ಅದು ಕೂಡ ಇಲ್ಲ. ವಚನ ಸಾಹಿತ್ಯದ ಕೊನೆಯ ವಚನಕಾರ ಆಗಿರ್ತಕ್ಕಂಥ ಯಾರು ಜೇವರ್ಗಿ ಷಣ್ಮುಖ ಶಿವಯೋಗಿಗಳು ಎಲ್ಲಿಯೂ ಲಿಂಗಾಯತ ಪದವನ್ನು ಬಳಸಿಲ್ಲ. ತಮ್ಮ ಒಂದು ವಚನದಲ್ಲಿ ಅಂದ್ರೆ ಸಮಗ್ರ ಸಂಪುಟ ವಚನಗಳಲ್ಲಿ 14ನೇ ವಚನದಲ್ಲಿ 807ರಲ್ಲಿ ಹೇಳ್ತಾರವರು, ಇಷ್ಟಲಿಂಗದ ಮಹತ್ವವನ್ನು ಹೇಳ್ತಾರವರು. ಇದು ನಿರಾಕಾರದ ಅಚ್ಚು, ವೀರಶೈವದ ಗಚ್ಚು, ಪುರಾತನರ ಮಚ್ಚು, ಸರ್ವಾಂಗಗಳಿಗೆ ಸಮ್ಮತ, ಸರ್ವಗಣಗಳಿಗೆ ಸಮ್ಮತ ಅಂತ ಘೋಷಿಸಿದ್ದಾರೆ. ಅಂದ್ರೆ ಲಿಂಗಾಯತ ಎಂಬ ಧರ್ಮ ಸ್ಥಾಪನೆ ಆಗಿದ್ದರೆ ಅವರು ವೀರಶೈವದ ಗಚ್ಚು ಎನ್ನಲು ಸಾಧ್ಯವಿರಲಿಲ್ಲ. ಅಂದ್ರೆ ಈ ವೀರಶೈವ ಪದ ಷಟ್ಸ್ಥಲ ವಚನಗಳಲ್ಲಿ ಇಲ್ಲ ಎಂಬ ವಿಚಾರವನ್ನು ಒಬ್ಬ ಸಂಶೋಧಕರು ಹರಿಬಿಟ್ಟ ಕೂಡಲೇ ಅದನ್ನೇನ್ ಮಾಡಿದ್ರು, ಅದನ್ನೇ ನಂಬಿ ಎಲ್ಲರೂ ಜಪ ಮಾಡತೊಡಗಿದ್ರು. ವಚನಗಳ ಕಟ್ಟುಗಳು ಯಾವಾಗ ಯಾರಿಂದ ಆದವು ಅಂತಕ್ಕಂಥ ಪ್ರಶ್ನೆ ಏನೊಂದು ತಿಳಿಯುದು. ಇದು ವಚನಾಧ್ಯಯನದ ಅನುಕೂಲಕ್ಕೆ ನಂತರದ ಕಾಲದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಷ್ಟೇ. ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯವು 1960ರ ಒಂದು ದಶಕಗಳಲ್ಲಿ ಮೊಟ್ಟ ಮೊದಲು ಪ್ರಕಟಿಸಿದಂತಹ ವಚನ ಸಂಪುಟದಲ್ಲಿ ಷಟ್ಸ್ಥಲ ಗುಂಪಿನಲ್ಲಿ ಇದ್ದಂತೆ ಎಷ್ಟೋ ವಚನಗಳಲ್ಲಿ ನಂತರ ಜನಪ್ರಿಯ ಸಮಗ್ರ ವಚನ ಸಂಪುಟಗಳಲ್ಲಿ ತೆಗೆದುಹಾಕಿ, ಇಲ್ಲವೇ ಹೆಚ್ಚಿನ ವಚನಗಳನ್ನ ಇನ್ನೂ ಹೆಚ್ಚಿನ ವಚನಗಳು ತಮ್ಮದೇ ಅಂದ್ರೆ ತಮಗೆ ತಿಳಿದಂತೆ ಅದರಲ್ಲಿ ಸೇರಿಸಿ ಪ್ರಕಟಿಸಿದ ಈ ಅನುಕೂಲ ಸಿಂಧುತ್ವಕ್ಕೆ ಹೆಚ್ಚಳ ಉದಾಹರಣೆ ಆಗಿರಬಹುದು ಅಂತಕ್ಕಂಥದ್ದು. ಅಂದರೆ 250ಕ್ಕೂ ಹೆಚ್ಚು ಸಂಖ್ಯೆಯ ವಚನಗಳಲ್ಲಿ ಕೇವಲ 4 ವಚನಕಾರರ ವಚನಗಳಲ್ಲಿ ಮಾತ್ರ ಷಟ್ಸ್ಥಲ ವಚನಗಳ ಅಂತ ಹೇಳಿ ವರ್ಗೀಕರಿಸಲಾಗಿದೆ. ಹೆಚ್ಚಿನ ವಚನ ಎಂಬಂತ ಪದವೇ ಯಾವ ವಚನಕಾರನಿಗೂ ಕೂಡ ಇಲ್ಲ. ಅಂದ್ರೆ ವಚನಗಳಲ್ಲಿ 100 ಕಡೆ ವೀರಶೈವ ಪದ ಬಳಕೆಯಾಗಿದೆ. ಬೇರೆ ಬೇರೆ ಹಸ್ತಪ್ರತಿಗಳಲ್ಲಿ ಒಂದೇ ರೀತಿಯಲ್ಲಿ ಎಷ್ಟೋ ವಚನಗಳು ಇರುವುದಿಲ್ಲ. ಈ ಹಸ್ತಪ್ರತಿಗಳನ್ನ ನಾವು ನೋಡುತ್ತಾ ಹೋದಂತೆ ಹೊಸದಾಗಿ ಕಂಡು ಬಂದಂತ ವಚನಗಳನ್ನ ಹೆಚ್ಚಿನ ವಚನಗಳು ಇನ್ನೂ ಹೆಚ್ಚಿನ ವಚನಗಳು ಕೂಡ ಇಲ್ಲಿ ಸೇರ್ತಾ ಹೋಗಿದ್ದಾವೆ. ಅಂದ್ರೆ ಧರ್ಮ ಸಿದ್ಧಾಂತ ವಿಷಯಕ್ಕೆ ಚನ್ನಬಸವಣ್ಣವರೇ ಅಧಿಕೃತ. ಧರ್ಮ ಸಿದ್ಧಾಂತಕ್ಕೆ ಚನ್ನಬಸವಣ್ಣವರೇ ಅಧಿಕೃತ. ಷಟ್ಸ್ಥಲ ಸಿದ್ಧಾಂತಕ್ಕೆ ಅವರ ಕೊಡುಗೆ ಬಹಳ ಅಪಾರ. ಚನ್ನಬಸವಣ್ಣವರ ಪ್ರೇರಣೆಯಿಂದಲೇ ತಾವು ವೀರಶೈವಕ್ಕೆ ಬರುವಂತಾಯಿತು ಅಂತೇಳಿ ಬಸವಣ್ಣವರು ಹೇಳಿಕೊಂಡಿದ್ದಾರೆ. ಅಂತಹ ಒಂದು ಚನ್ನಬಸವಣ್ಣವರು ಅನೇಕ ಷಟ್ಸ್ಥಲ ವಚನಗಳನ್ನು ನೋಡ್ತೀವಿ ನಾವು. ಆ ವಚನಗಳಲ್ಲಿ ವೀರಶೈವ ಬಳಕೆಯಾಗದೆ ಅಂದ್ಮೇಲೆ ಆ ಬಳಕೆಯಾಗಿದ್ಮೇಲೆ ಇನ್ನೇನು ಇವರಿಗೆ ಹೇಳಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಪದ ಬಳಕೆ ವಿಚಾರವನ್ನ ಬದಿಗಿರಿಸಿದರೆ ಹೆಚ್ಚಿನ ವಚನಗಳಲ್ಲಿ ವೀರಶೈವ ಧರ್ಮ ಸಾಕಷ್ಟು ಉತ್ತಮ ವಿಷಯಗಳು ಬಂದಿವೆ. ಅವುಗಳನ್ನ ಪ್ರಸ್ತುತ
ಅವುಗಳನ್ನು ಅಪ್ರಸ್ತುತ ಅಂತಂದ್ರೆ ವಚನ ಸಂಪುಟಗಳಲ್ಲಿ ಯಾಕೆ ಇಟ್ಕೊಂಡ್ರು ಅಂತಕ್ಕಂಥದ್ದು ಪ್ರಶ್ನೆ ಹೋಗಲಿ. ವೀರಶೈವ ಧರ್ಮ ಎಂಬುದು ಎಲ್ಲಿಯೂ ಬಂದಿಲ್ಲವೆಂತ ಇಟ್ಕೊಳ್ಳೋಣ. ಈ ಲಿಂಗಾಯತ ಪದವಾಗಲಿ ಲಿಂಗಾಯತ ಧರ್ಮ ಎಂದಾಗಲಿ ವಚನಗಳು ಎಲ್ಲಿ ಬಂದಿದೆ ಅಂತಕ್ಕಂಥ ಕೇಳ್ತಾರೆ. ಹಾಗಾದ್ರೆ ವೀರಶೈವ ಎಲ್ಲೂ ವೀರಶೈವಿಲ್ಲ ಲಿಂಗಾಯತವಿಲ್ಲ ಎಂದಾದ್ರೆ ಯಾವ ಧರ್ಮ ಸಿದ್ಧಾಂತಗಳ ಯಾವ ಧರ್ಮ ಒಂದು ತತ್ವ ಸಿದ್ಧಾಂತಗಳನ್ನ ವಚನ ಹೇಳ್ತಾವೆ ಅಂತಕ್ಕಂಥದ್ದು ಪ್ರಶ್ನೆ ಹಾಕ್ತಾ ಇದು ಮುಂದುವರಿತದೆ. ಇದನ್ನ ಸಾಯಂಕಾಲ ಪರಿಪೂರ್ಣ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಒಂದು ಚಿಂತನವನ್ನ ಇಲ್ಲ ಇನ್ನ ಎಷ್ಟದ್ರಿ ಅದು ಮುಗಿಸ್ರಿ. ಇನ್ನೊಂದ್ 2 ಪೇಜ್ ಇರ್ಬೋದು. ಹೋದ್ರಿ ಮತ್ 3ನೇ ಪ್ರಶ್ನೆ ಬರ್ತದ್ರಿ. ಆಮೇಲೆ 3, 4 ಸಾಕಷ್ಟು ಪ್ರಶ್ನೆಗಳದಾವ್ರಿ. ಆಯ್ತಾಯ್ತು, ಒಳ್ಳೆ. ಅದು ಲಿಂಗಾಯತನ ಶಬ್ದ ಬಳಸ್ಯಾರ, ಎಲ್ಲಿ ಬಳಸ್ಯಾರ ಅವರು? ಎಲ್ಲಿ ಬಳಸ್ಯಾರ? ವಚನದಲ್ಲಿ, ವಚನಗಳಲ್ಲಿ ಅದ ಶಬ್ದ ಅದ, ಇಲ್ಲ ಅಂತಿಲ್ಲ ಅದ. ಲಿಂಗ ದೀಕ್ಷೆ ಅಂದ್ರೆ ಏನು? ಲಿಂಗ ಆಯತ ಸ್ವಾಯತ ಸನ್ನಿಹಿತ ಅಂದ್ರ ಸಾಧನಾ ವಿಧಾನದಲ್ಲಿ ಬಳಸ್ಯಾರದನ್ನ, ಧರ್ಮ ಸ್ಥಾಪನೆಯಲ್ಲಿ ಬಳಸಿಲ್ಲ. ಅದಕ್ಕೊಂದು ಸ್ವತಂತ್ರ ಧರ್ಮ ಸ್ಥಾಪನೆಯನ್ನ ಅರ್ಥದಲ್ಲಿ ಶರಣರು ಲಿಂಗಾಯತನ ಶಬ್ದ ಬಳಸಿಲ್ಲ. ಲಿಂಗ ಆಯತ ಮಾಡ್ಕೋಬೇಕು, ಭಕ್ತ ಸ್ಥಳ ಮಹೇಶ ಸ್ಥಳಕ್ಕೆ ಏರಿ ಅದನ್ನ ಸ್ವಾಯತ ಮಾಡಿಕೊಂಡು ಅಂತಂದ್ರೆ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳಕ್ಕೆ ಏರ್ಬೇಕು, ಮತ್ತೆ ಸನ್ನಿಹಿತವಾಗಬೇಕು ಅಂತಂದ್ರೆ ಶರಣ ಸ್ಥಳ ಐಕ್ಯ ಸ್ಥಳಕ್ಕೆ ಹೋಗ್ಬೇಕು. ಈ ಅರ್ಥದೊಳಗೆ ಲಿಂಗಾಯತ ಶಬ್ದವನ್ನ ಲಿಂಗ ಆಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ. ಬರೇ ಲಿಂಗ ಆಯತ ಆಟೆ ಮಾಡ್ಕೊಂಡ್ಕೆ ಸ್ವಾಯತ ಸನ್ನಿಹಿತ ಯಾರಪ್ಪ ಮಾಡ್ಬೇಕ? ಹೌದಾ? ಬರೇ ಲಿಂಗ ಆಯತ ಅಂತ ಬರೆದ್ರೆ ಸ್ವಾಯತ ಯಾರು ಮಾಡ್ಬೇಕು, ಸನ್ನಿಹಿತ ಯಾರು ಮಾಡ್ಬೇಕು? ಅದು ಸಾಧನಾ ವಿಧಾನದಲ್ಲಿ ಹೇಳಿದ ಮಾತು. ಅದು ಸ್ವತಂತ್ರ ಧರ್ಮ ಸ್ಥಾಪನೆಗಾಗಿ ಬಳಸಿದ ಶಬ್ದ ಅಲ್ಲವೇ ಅಲ್ಲ. ಎಲ್ಲ 21ನೇ ಶತಮಾನದ ನಕಲಿ ಶರಣರ ಒಂದು ಗದ್ದಲ ಇದು ಅಷ್ಟೇ. ಸತ್ಯ ಶರಣರು ಇದ್ರು ಅಂದ್ರೆ ಇಂಥ ಗದ್ದಲ ಮಾಡ್ಲಿಕ್ಕೆ ಹೋಗ್ತಾನೆ ಇರಲಿಲ್ಲ. ಸತ್ಯ ಶರಣರ ಕೆಲಸ ಅಲ್ಲ. ಓಕೆ, ಮುಂದೇನು? ಬ್ರಹ್ಮನಿಷ್ಠಗಳಾದ ಪ್ರಕಾಶ್ ಕಬ್ಬಿಯವರು ವೀರಶೈವ ಮತ್ತು ಲಿಂಗಾಯತ ಇವೆರಡೂ ಪದದ ಅರ್ಥ ಒಂದೇ ಎಂದು ತಿಳಿಸಿರುತ್ತಾರೆ. ಅವರಿಗೆ ಧನ್ಯವಾದಗಳು. ಈಗ ಶ್ರೋತ್ರಿಯ ಬ್ರಹ್ಮನಿಷ್ಠಗಳಾದ ಶರಣ ಸ್ವಾಮಿಗಳು ಪಂಚಾಚಾರ್ಯರು ಹಾಗೂ ವೀರಶೈವ ಧರ್ಮದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತಾರೆ. ಎಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಆ ಪ್ರವಚನದ ಸಾರ ಸಂಗ್ರಹ ಮಾಡಿದವರು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು.
ಈ ಗ್ರಂಥವನ್ನ ಪ್ರಕಟ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಇದರ ಪೈಕಿ ನಾವೇನ್ ಮಾಡ್ತಿದ್ದೆವು, ಶಿವಸ್ತುತಿಯ 3ನೇ ಶ್ಲೋಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಯಶೋರ್ಮಿ ಬುದ್ಬುಧಾಭಾಸಃ ಷಟ್ತ್ರಿಂಶತತ್ವ ಸಂಚಯ. ಪರಮಾತ್ಮ ಎಂಬುವ ಒಂದು ಸಮುದ್ರದಲ್ಲಿ ಈ 36 ತತ್ವಗಳೇನದವ, ಆ 36 ತತ್ವಗಳು ಗುಳ್ಳೆ ಗೂರಚೆಗಳಿದ್ದಂಗ, ಆ ಸಮುದ್ರದ ಮೇಲಿರುವಂತ ಗುಳ್ಳೆಗಳು, ನೊರೆ, ತೆರೆಗಳಿದ್ದಂಗ ಇವೆಲ್ಲ ತತ್ವಗಳು. ಪರಮಾತ್ಮ ಹೆಂಗದನಂದ್ರೆ ನಿರ್ಮಲನಾಗ್ಯಾನ, ನಿರ್ಮಲಂ. ಮತ್ತ ಅವನ ಹೆಸರು ಏನದ, ಶಿವನಾಮ. ಅವನ ಹೆಸರಿಗೆ ಒಂದು ಹೆಸರು, ಶಿವ ಅನ್ನೋ ಒಂದು ಹೆಸರು. ಅದೇಂಗ, ತಮ್ಮ ಒಂದೇ ಚಿನ್ಮಹೋದದಿಂ. ಆ ಸಮುದ್ರ ನೀರು ತುಂಬಿದ ಸಮುದ್ರ ಇದ್ರ ಈ ಸಮುದ್ರ ಹೆಂಗದಪ್ಪ ಅಂತಂದ್ರೆ ಚಿನ್ಮಹೋದಯಂ ಅಂದ್ರೆ ಜ್ಞಾನದಿಂದ ತುಂಬಿದ ಸಮುದ್ರ, ಜ್ಞಾನ ಸಾಗರ. ಅದು ನೀರಿನ ಸಮುದ್ರ, ಅದು ಜಲಸಾಗರ ಇದ್ರೆ ಇದು ಜ್ಞಾನ ಸಾಗರ. ಅಂತ ಜ್ಞಾನ ಸಾಗರ ಎಂಬ ನಿರ್ಮಲವಾದ ಶಿವನೆಂಬ ಹೆಸರಿರುವಂತ ಸಾಗರ. ಆ ಸಾಗರದೊಳಗ ಇವೆಲ್ಲ 36 ತತ್ವಗಳು ಏನದವ, ಇವು ಅದ್ರ ಮ್ಯಾಲ ಬರೋಂಥ ತೆರೆಗಳು, ನೊರೆ ಅಂದ್ರೆ ಬುರುಗಿನಂಗಿರ್ತಾವ, ಗುಳ್ಳೆಗಳಿದ್ದಂಗ ಅಂತ. ಇದು ರಂಗು ರಂಗಿನ ವಿಶ್ವ, ಕಾಲ ಪ್ರವಾಹದಲ್ಲಿ ಕಾಣಬಂದಿದೆ, ಕಾಲದ ಪ್ರವಾಹದಲ್ಲಿ ಕಾಣಬರ್ತದೆ ಅದು. ಈ ಕ್ಷಣ ಇದು ನಯನ ಆನಂದಕರ, ಮನೋಹರ. ಆದರೇನು ಎಷ್ಟು ಚಂದಿದ್ರೂ ಇದ್ದ ಹಾಗೆ ಇರೋದಿಲ್ಲ, ಕೊನೆಗೆ ಒಂದು ದಿನ ನಾಶವಾಗುತ್ತದೆ. ನಾಶ ಆಗದಂದ್ರೆ ಅದರ ಅರ್ಥ ಏನು, ತನ್ನ ಮಹಾಕಾರಣ ತತ್ವದಲ್ಲಿ ಅಡಗಿ ಬಿಡೋದಕ್ಕೆ ನಾಶ ಆಯ್ತು ಅಂತ. ಯಾವುದೇ ನಾಶ ಆಗ್ಯದ, ಸತ್ತದ, ಕೆಟ್ಟದ, ಹಾಳಾಯ್ತು ಅಂತಂದ್ರ ಮಹಾಕಾರಣ ತತ್ವದೊಳಗೆ ಅಡಗ್ಲಕತ್ತದ ಅಂತ. ಇಂಥ ವಿಶ್ವ ಹಾಗೂ ವಿಶ್ವಭಂಜಕ ಕಾಲ, ಈ ಇಡೀ ವಿಶ್ವವನ್ನ ನುಂಗಿ ಹಾಕೋದಕ್ಕೆ ಶಕ್ತಿ ಯಾವ್ದಕ್ಕಂದ್ರೆ ಕಾಲಕ್ಕದ. ಕಾಲ, ವಿಶ್ವಭಂಜಕ ಕಾಲ ಪ್ರವಾಹಕ್ಕೆ ಈ ವಿಶ್ವ ಸೃಷ್ಟಿ ಒಂದ್ ಕಾಲಕ್ಕಾಗ್ತದ, ಸ್ಥಿತಿ ಒಂದ್ ಕಾಲಕ್ಕಾಗ್ತದ, ಲಯ ಒಂದ್ ಕಾಲಕ್ಕಾಗ್ತದ. ಈ ಕಾಲದಿಂದ ಆ ಜಗತ್ತು ಏನ್ ಬೇಕಾದಾದರೂ ಸಹಿತ ಕಾಲಾತೀತವಾದಂತ ಒಂದು ಪರಮ ತತ್ವ ಒಂದಿದೆ, ಅದೇ ಪರಶಿವ. ಅದೇ ಪರಶಿವ ಮತ್ತು ಅದಕ್ಕೆ ಗುಣ ಕೂಡ ಅಂತಾರ. ಗುಣ, ಪರಶಿವನಿಗೆ ಗುಣ ಅಂತಾರ. ಮತ್ತೆ ಭಾವವೆಂಬ ತೆರೆಗಳೇ ಅಲ್ಲಿ ಇಲ್ಲದರಿಂದ ಅದಕ್ಕೆ ಮಹಾಶೂನ್ಯ ಎಂಬ ಅನ್ವರ್ಥಕ ನಾಮವಿದೆ. ಆ ಪರಮಾತ್ಮನಲ್ಲಿ ಭಾವನೆಗಳು ಅಂತವಿಂತವು ಏನೂ ಇಲ್ಲ, ಅಂತಃಕರಣನೇ ಇಲ್ಲ ಅಂದಮೇಲೆ ಭಾವ ಎಲ್ಲಿ ಬರ್ತದೆ? ಶುದ್ಧ ಪರಶಿವ, ಕಾಲಾತೀತವಾದದ್ದು. ಯಾವಾಗ ಅದು ಲೀಲೆ ಮಾಡಬೇಕು ಅಂತೇಳಿ ಕಾಲಾಧೀನ ಆಗ್ತದ, ಆವಾಗ ಅದು ವಿಶ್ವದ ಆಕಾರ ತಾಳ್ತದ. ಅದರೊಳಗೆ ಭಾವನೆಗಳು, ವಿಚಾರಗಳು ಏನೆಲ್ಲ ಬರ್ಲಕ್ಕೆ ಚಾಲಾಗುತ್ತೆ. ಮತ್ತೆ ಎಂಥದ್ದು ಆನಂದ ಸಾಗರ, ಪರಮಾನಂದ ಇರ್ತದದು. ಮತ್ತೆ ಚಿತ್ತ ಸೂರ್ಯ, ಜ್ಞಾನ ಸೂರ್ಯ. ಮತ್ತೆ ಚಿತ್ತ ಅಂದ್ರೆ ಜ್ಞಾನ, ಕೂಟಸ್ಥ, ಸಾಕ್ಷಿ, ಪ್ರತ್ಯೇಗಾತ್ಮ ಏನೆಲ್ಲ ಅಂತ. ಅವಿಕಾರಿ, ಅಪರಿಚ್ಛಿನ್ನ, ಅದು ವಿಕಾರ ಆಗಂಗಿಲ್ಲ, ಹ್ಯಾಂಗಿದ್ದಂಗೆ ಇರ್ತದ. ಜಗತ್ತ ಸೃಷ್ಟಿ ಆದ್ರೇನು, ಸ್ಥಿತಿ ಆದ್ರೇನು, ಲಯ ಆದ್ರೇನು ಅದರೊಳಗೆ ಏನು ವ್ಯತ್ಯಾಸ ಆಗಲ್ಲ. ಅಪರಿಚ್ಛಿನ್ನ ಅಂತಂದ್ರೆ ಒಂದು ಜಾಗದಾಗಿದ್ದು ಇನ್ನೊಂದು ಜಾಗದಾಗ ಇಲ್ಲ, ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿಲ್ಲ, ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶದಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ಹಾಂಗಿತ್ತಂತಂದ್ರೆ ಅದಕ್ಕೆ ಪರಿಚ್ಛಿನ್ನ ಅಂತಾರೆ. ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಪ್ರಸಂಗಗಳಲ್ಲಿ ತುಂಬಿ ತುಳುಕ್ತಾ ಇರ್ತದದು. ಅದು ಇಲ್ಲನ ಜಾಗನೇ ಇಲ್ಲ, ಇಲ್ಲನ ಕಾಲನೇ ಇಲ್ಲ, ಅದು ಇಲ್ಲನಂತ ವಸ್ತುನೇ ಇಲ್ಲ.
ಅಂತ ಒಂದು ವಸ್ತು ಪರಮಾತ್ಮ. ಅವ್ಯಯ ಅಂತಂದ್ರೆ ಖರ್ಚು ಆಗಂಗಿಲ್ಲ. ಎಷ್ಟೇ ಖರ್ಚು ಮಾಡಿದ್ರು ಅದು ಖಾಲಿ ಆಗಂಗೇ ಇಲ್ಲ, ಎಷ್ಟೇ ತುಂಬಿದ್ರೂ ಅದು ತುಳುಕಂಗಿಲ್ಲ. ಅಂತ ವಸ್ತು ಅದು ಅವ್ಯಯ. ಆ ಪರಶಿವ ಆತನ ದಿವ್ಯ ಪ್ರಭೆಗೆ, ಅವ ಪರಶಿವ ಅವನು ಜ್ಯೋತಿ ಇದ್ದಂಗ. ಆ ಜ್ಯೋತಿಯ ಸುತ್ತ ಒಂದು ಪ್ರಭಾವಳಿ ಇರ್ತದಲ್ಲ ಬೆಳಕಿಂದು, ಆ ಪ್ರಭೆ ಹೆಂಗದಪ್ಪ ಅಂದ್ರೆ ಪರಾಶಕ್ತಿ. ಅವ ಜ್ಞಾನ ಜ್ಯೋತಿ ಚಿಜ್ಯೋತಿ ಆದ್ರೆ ಆಕೆ ಆ ಪ್ರಭೆ ಹೆಂಗದಂದ್ರೆ ಪರಾಶಕ್ತಿ. ಆ ಪ್ರಭೆ ಇದ್ದಂಗ. ಪ್ರಭೆ ಅಂದ್ರೆ ಗೊತ್ತಾಯ್ತಲ್ರಿ, ದೀಪದ ಸುತ್ತ ಇರ್ತದಲ್ಲ ಪ್ರಭಾವಳಿ. ಪ್ರಭಾವಳಿ ಮತ್ತು ಜ್ಯೋತಿ ಎರಡದವು. ಅದಕ್ಕೆ ದೀಪ್ತಿ ಅಂತಾರ. ದೀಪ ಮತ್ತು ದೀಪ್ತಿ. ಮತ್ತೆ ಚಂದ್ರ ಮತ್ತು ಚಂದ್ರಿಕೆ. ಚಂದ್ರನ ಪ್ರಭಾವಳಿ, ಅವನ ಕಿರಣಗಳೇನದವಲ್ಲ, ಸೂರ್ಯಗ ರವಿ ಮತ್ತು ರಶ್ಮಿ ಹಿಂಗೆಲ್ಲ ಅಂತಾರೆ. ಇದು ದೀಪ ಮತ್ತು ದೀಪ್ತಿ ಇದ್ದಂಗ. ಪರಶಿವ ಪರಾಶಕ್ತಿಗಳಿಗೆ ಅವಿನಾಭಾವ ಸಂಬಂಧ. ಅವು ಬಿಡಿಸಂಗಿಲ್ಲ, ಬೆರೆಸಂಗಿಲ್ಲ, ಮತ್ತು ಒಂದೇ ಅನ್ನಂಗಿಲ್ಲ, ಎರಡು ಅನ್ನಂಗಿಲ್ಲ. ಹಂಗಾಗಿ ಬೆರೆಸಿ ಒಂದಾಗದ, ಬಿಡಿಸಿ ಬೇರಾಗದ, ಕೂಡದ ಅಗಲದ ಕೂಟ. ಮತ್ತೆ ದೀಪ ದೀಪ್ತಿ. ದೀಪ ದೀಪ ಏನ್ರಿ? ದೀಪ್ತಿ ಅಂದ್ರೆ ಪ್ರಭಾವಳಿ, ಪ್ರಭೆ. ಪರಾಶಕ್ತಿ ಎನ್ನಲಾಗಿದೆ. ಪರಶಿವ ಪರಾಶಕ್ತಿಗಳಿಗೆ ಅವಿನಾಭಾವ ಸಂಬಂಧ. ಇದು ಬಹಳ ಇಂಪಾರ್ಟೆಂಟ್ ಅದ. ಇದು ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕಿದು. ಅವಿನಾಭಾವ ಸಂಬಂಧ. ಇದೇ ಸಂಬಂಧನೇ ಶಾಶ್ವತವಾಗಿ ಉಳಿತದ. ಅವಿನಾಭಾವ ಸಂಬಂಧ ಅಂತಂದ್ರೆ ಬಿಡಿಸಿ ಬೇರಾಗದ, ಬೆರೆಸಿ ಒಂದಾಗದ ಸಂಬಂಧ ಇದೆ. ಇದಕ್ಕೆ ಎಲ್ಲೆಲ್ಲಿ ಬರ್ತಾವಂತಂದ್ರೆ ಶಿವಶಕ್ತಿ ಸಂಬಂಧ, ಮತ್ತು ದೀಪ ದೀಪ್ತಿ, ಪುಷ್ಪ ಪರಿಮಳ, ರವಿ ರಶ್ಮಿ, ಚಂದ್ರ ಚಂದ್ರಿಕೆ, ಜಲ ಶೀತ, ಅಗ್ನಿ ಉಷ್ಣ. ಉಷ್ಣ ಅಂದ್ರೆ ಅಗ್ನಿ ಅಲ್ಲ, ಅಗ್ನಿ ಅಂದ್ರೆ ಉಷ್ಣ ಅಲ್ಲ. ಮತ್ತ ಅವ ಅಡ್ಡಕ್ಕೆ ಬೇರೆ ಮಾಡ್ಲಕ್ಕೂ ಬರಲ್ಲ, ಬೆರೆಸಿ ಒಂದು ಮಾಡ್ಲಕ್ಕೂ ಬರಲ್ಲ, ಒಂದೇ ಅನ್ಲಕ್ಕೂ ಬರಂಗಿಲ್ಲ. ಹಿಂಗ ಬಹಳಷ್ಟು ಉದಾಹರಣೆಗಳನ್ನ ಕೊಟ್ಟು ವಾಗ್ ಅರ್ಥ ಅಂದ್ರೆ ಮಾತು ಮತ್ತು ಅದರ ಅರ್ಥ. ಮಾತು ಮತ್ತು ಅದರ ಅರ್ಥ. ಅದರ ಅರ್ಥವನ್ನ ಬೇರ್ಪಡಿಸ್ಲಿಕ್ಕೂ ಬರಲ್ಲ. ಮಾತಿನಿಂದ ಶಬ್ದಾರ್ಥ ಅಂತಿರಲ್ಲ, ಶಬ್ದ ಮತ್ತು ಅದರ ಜೊತೆಗಿರುವ ಅರ್ಥ. ಎಷ್ಟು ಬೇಕಾದಷ್ಟು ಉದಾಹರಣೆ ಕೊಡ್ಬೇಕು ಅಂತ. ಅದಕ್ಕೆ ಇದು ಕೂಡದ ಅಗಲದ ಕೂಟ. ಹಂಗ ಇತ್ತು ಅಂದ್ರೆ ಆ ಸಂಬಂಧ ಶಾಶ್ವತವಾಗಿ ಉಳಿತು. ಏನು ಬಹಳ ಹೊಗಳಲಕತ್ತಾರ ಅಂತೇಳಿ ಖುಷಿಯಾಗಿ ಅವ್ರ ಸಂಗಟ ಕ್ಲೋಸ್ ಆಗ್ಲಕ್ಕೆ ಹೋಗ್ತೀವಿ, ಬೈಲಕತ್ತಾರ ಅಂತ ಹೇಳಕ್ಕೆ ಸಿಟ್ಟಾಗಿ ಅವ್ರಲ್ಲಿಂದ ದೂರ ಆಗ್ಲಕ್ಕೆ ಹೋಗ್ತೀವಿ. ಇಷ್ಟೇ ಅಲ್ಲ, ನಮ್ಗೆ ತಿಳಿಯೋದು ಬುದ್ಧಿ ಇರೋದೇ ಇದೇ ಅದ. ನಮ್ಗೆ ಯಾರೇ ಹೊಗಳಕತ್ತಾರ ಅಂದ್ರೆ ಇವ್ರು ನಮ್ಮ ಬಗ್ಗೆ ಬಹಳ ಅಭಿಮಾನ ಪಡ್ತಾರ. ನಮ್ಮ ಪೈಕಿ ಮನುಷ್ಯರು ಅಣ್ಣ ತಮ್ಮ ಕಾಕ ಮಾಮ ಅತ್ತಿ ಸಸಿ ಮಾವ ಅಕ್ಕ ಏನಾರೇ ಅನ್ಕೋತ ಹೋಗಿ ಒಬ್ರಿಗೊಬ್ರು ಕ್ಲೋಸ್ ಆಗ್ಲಕ್ಕೆ ಹೋಗ್ತಾರೆ. ಏಟ್ ಕ್ಲೋಸ್ ಆಗ್ತಾರಂದ್ರೆ ಮಂದೆಲ್ಲ ಹೊಟ್ಟೆ ಕಿಚ್ಚು ಪಡೋಷ್ಟು ಕ್ಲೋಸ್ ಆಗ್ತಾರೆ. ಎಷ್ಟರ ಜೋಡ ಕಿರಿತಾರೆ ನೋಡುವರು, ಎಷ್ಟು ಜೋಡ್ ಒಬ್ರಿಗೊಬ್ರು ಬಿಟ್ಟಿರಂಗಿಲ್ಲ ನೋಡು ಅಂತಿರ್ತಾರೆ. ಅದೇನಾಯ್ತು, ಬೆರೆತು ಬಿಟ್ರು. ಅದು ಕೂಡದ್ರಾಗೆ ಏನಾಗ್ತದ, ಒಂದೇನಾರ ತಂದೆಟ್ಟು ಬಿಡ್ತಾನೆ ಶನಿದೇವ. ಇಬ್ರು ಮಧ್ಯೆ ಜಗಳಾಡ್ಲಕ್ಕೆ ಬಿಡ್ತಾರೆ. ಎಷ್ಟು ಜಗಳಾಡ್ತಾರೆ ಅಂದ್ರೆ ಇಡೀ ಜಗತ್ತೆ ಖುಷಿ ಪಡ್ಬೇಕು. ಮಕ್ಕಳು ಎಷ್ಟು ಜೋಡಾಗಿ ತಿರುಗಿಸಿದ್ರು ಈಗ ನೋಡಿ ಹೆಂಗ್ ಜಗಳಾಡ್ಲಕತ್ತಾರ. ಹಂಗ ಆಗ್ತದೆ. ಅದಕ್ಕೆ ಬಿಡಿಸಿ ಬೇರಾಗದ, ಬೆರೆಸಿ ಒಂದಾಗದ ಸಂಬಂಧ. ಬಹಳ ಕ್ಲೋಸ್ ಆಗ್ಲಕ್ಕೂ ಹೋಗಬಾರ್ದು, ಯಾರ್ಲಿಂತ ಬಹಳ ದೂರ ಆಗ್ಲಿಕ್ಕೂ ಹೋಗಬಾರ್ದು.
ಒಂದು ಸೆಟ್ಟಿಂಗ್ನಾಗ ಇರ್ಬೇಕಷ್ಟೇ. ಅದು ಪರಮಾತ್ಮನ ಸಂಬಂಧ ಪರಾಶಕ್ತಿ ಜೊತೆಗೆ ಹೆಂಗದಂದ್ರೆ ಈ ರೀತಿ ಆವ. ಪರಶಿವ ಪರಾಶಕ್ತಿ ಸಮವ್ಯಾಪಕರು, ಇಬ್ರು ಸಮಸಮವಾಗಿ ವ್ಯಾಪಿಸ್ಯಾರ. ಆದ್ರ ಅಂತರ ಇಷ್ಟೇ, ಪರಶಿವನು ಅಪರಿಣಾಮಿ. ಪರಶಿವನಿಗೆ ಏನು ಪರಿಣಾಮ ಆಗಲ್ಲ, ಇಬ್ರು ಜೋಡಾಗಿ ವ್ಯಾಪಿಸ್ಯಾರ. ಆದ್ರೆ ಪರಶಿವ ಅಪರಿಣಾಮಿ. ಆದರೆ ಪರಾಶಕ್ತಿ ಪರಿಣಾಮಶೀಲೆ. ಆಕಿ ಪರಿಣಾಮಶೀಲೆ. ಆಕಿಗೆ ಎಲ್ಲ ಬಾಲಕ ಯುವಕ ಮುದುಕ ಏನಾತವಲ್ಲ ಇವೆಲ್ಲ ಚೇಂಜ್ ಆಗವ. ಎಲ್ಲ ಪರಾಶಕ್ತಿ ಒಳಗಾಗ ಕೆಲಸಗಳು. ಬಾಲಕ ಇದ್ರೇನು ಯುವಕ ಇದ್ರೇನು ಮುದುಕ ಇದ್ರೇನು ಒಳಗಿರಂತ ಶಿವ ಒಬ್ಬನೇ. ಅವನಿಗೆ ಏನೂ ವ್ಯತ್ಯಾಸ ಆಗಂಗಿಲ್ಲ. ಬಾಲಕನಲ್ಲಿರೋ ಶಿವನು ಅವನೇ, ಯುವಕನಲ್ಲಿರೋ ಶಿವನು ಅವನೇ, ಮುದುಕನಲ್ಲಿರೋ ಶಿವನು ಅವನೇ. ಹಿಂಗಾಗಿ ಅವನಿಗೆ ಯಾವುದು ಪರಿಣಾಮ ಇಲ್ಲ. ಇದು ಸೃಷ್ಟಿ ಸ್ಥಿತಿ ಲಯ ಎಲ್ಲ ಪರಿಣಾಮಗಳನ್ನು ಹೊಂದುತ್ತದೆ. ಯಾವುದು ಪರಾಶಕ್ತಿ. ಅವನು ಆಶ್ರಯ, ಅವಳು ಆಶ್ರಿತೆ. ಅವ ಆಶ್ರಯ ಕೊಟ್ಟನ, ಈಕೆ ಆಶ್ರಯ ಹೊಂದಿದವಳು. ನಿತ್ಯ ಸಮರಸರಾದ ಅವರ ಪವಿತ್ರ ಸಂಯುಗಲದಿಂದ, ಅವರಿಬ್ರು ಜೊತೆಯಾಗಿ ಸಮರಸವಾದಂಥವರ ಪವಿತ್ರ ಸಂಯುಗಲದಿಂದ ಏನಾಯ್ತು, 36 ತತ್ವಗಳು ಉದಿಸಿದವು. 36 ತತ್ವ ಉದಿಸ್ತಾವ. ಆ ತತ್ವದಲ್ಲಿ ತ್ರಿಗುಣಾತ್ಮಕ ಪರಾಶಕ್ತಿ ತತ್ವ ಹೆಂಗದ, ತ್ರಿಗುಣಾತ್ಮಿಕ ಅಂದ್ರೆ ಅಜ ಮಾಯಾ ಪ್ರಕೃತಿ ಅಂತ ಇಲ್ಲಿ 3 ಶಬ್ದಗಳು ಬಳಸ್ತಾರೆ. ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಜ ಅಂತಂದ್ರೇನು, ಆಕೆಯ ಮಹಾನ್ ಗರ್ಭದಲ್ಲಿ ಸತ್ವಗುಣ ಸಂಬಂಧಿ ಜ್ಞಾನಶಕ್ತಿ, ಮತ್ತೆ ರಜ ಸಂಬಂಧಿ ಇಚ್ಛಾಶಕ್ತಿ, ತಮ ಸಂಬಂಧಿ ಕ್ರಿಯಾಶಕ್ತಿ ಅಡಗಿದೆ. ಬರ್ಕೋಬೇಕಿದು. ಸತ್ವ ಸಂಬಂಧಿ ಸತ್ವಗುಣ ಸಂಬಂಧಿ ಜ್ಞಾನಶಕ್ತಿ ಅದು ಯಾರಲ್ಲಿ, ಪರಾಶಕ್ತಿಯ ಗರ್ಭದಲ್ಲಿ. ಪರಾಶಕ್ತಿ ತ್ರಿಗುಣಾತ್ಮಿಕ ಆಕೆಯ ಮಹಾನ್ ಗರ್ಭದಲ್ಲಿ ಸತ್ವಗುಣ ಸಂಬಂಧಿ ಜ್ಞಾನಶಕ್ತಿ ಅದ, ರಜೋಗುಣ ಸಂಬಂಧಿ ಇಚ್ಛಾಶಕ್ತಿ ಅದ, ಮತ್ತೆ ತಮೋಗುಣ ಸಂಬಂಧಿ ಕ್ರಿಯಾಶಕ್ತಿ ಅದ. ಪರಾಶಕ್ತಿಯ ಸಾಮ್ಯಾವಸ್ಥೆ ಸರಿದು ಸತ್ವ ಪ್ರಧಾನವಾದರೆ, ಪರಾಶಕ್ತಿಯ ಸಾಮ್ಯಾವಸ್ಥೆ ಸರಿದು ಸತ್ವ ಪ್ರಧಾನವಾದರೆ ಏನಾಗ್ತಾಳಕ್ಕೆ, ಸತ್ವಗುಣ ಪ್ರಧಾನ ಅಂದ್ರೆ ಅಜ ಎನ್ನಿಸಿಕೊಳ್ಳುತ್ತಾಳೆ, ಅಜ. ಮತ್ತೆ ರಜೋ ಪ್ರಧಾನವಾದರೆ ಆಕೆಯೇ ಮಾಯ ಎನ್ನಿಸಿಕೊಳ್ಳುತ್ತಾಳೆ. ಮತ್ತು ತಮೋ ಪ್ರಧಾನವಾದರೆ ಅವಳು ಪ್ರಕೃತಿ ಆಗುತ್ತಾಳೆ. ಇಲ್ಲೇನದ, ಅಜಯ ಅಂತೇನ ಸತ್ವಗುಣ ಪ್ರಧಾನ ಏನದಲ್ಲ ಅದು ಅಜಯು ಪವಿತ್ರೆ, ನಿತ್ಯ ಮಂಗಲೆ ಮತ್ತು ಸ್ವ ಆಶ್ರಯ, ಅಮೋಹಕಾರಿಣಿ, ಈ ರೀತಿ ಅದ. ನೆಕ್ಸ್ಟ್ ಮಾಯೆ, ಇದು ಮಧ್ಯಮ. ಅವಳ ಒಂದು ಭಾಗ ಅಜಳಿಗೆ ಸ್ಪರ್ಶಿಸಿದೆ, ಇನ್ನೊಂದು ಭಾಗ ಪ್ರಕೃತಿಗೆ ತಾಕಿದೆ. ಅಂದ್ರೇನು, ಮಲಿನ ಸತ್ವಗುಣ, ಅದು ಶುದ್ಧ ಸತ್ವಗುಣ ಇದ್ರೆ ಇದು ಮಲಿನ ಸತ್ವಗುಣ ರಜೋಗುಣ. ಇಲ್ಲೇನದಂದ್ರೆ ಪ್ರಕೃತಿ ಜಡ ಅಪವಿತ್ರ. ಮುಂದೇನಾಗ್ತದ, ಇದು ಕೆಸರಿದ್ದಂಗ ಪೂರ್ತಿ ಜಡ, ಯಾವುದು ಪ್ರಕೃತಿ ಅಂತ ಮೂರನೇದ್ದು. ಎರಡನೇದ್ದು ಮಾಯೆ, ಒಂದನೇದ್ದು ಅಜ. ಅಜ ಏನದ, ಶುದ್ಧದ. ಪ್ರಕೃತಿ ಏನದ, ಅಶುದ್ಧದ. ಮಧ್ಯದಲ್ಲಿರುವ ಮಾಯೆ ಹೆಂಗದಪ್ಪ ಅಂದ್ರ, ಆ ಕಡೆದು ಒಂದ್ ಸ್ವಲ್ಪ ಅಜನೊಳಗಿಂದ ಒಂದಿಷ್ಟು ಶುದ್ಧ ಜಲ, ಈ ಕಡೆ ಪ್ರಕೃತಿ ಒಳಗಿಂದ ಒಂದಿಷ್ಟು ಕೆಸರು, ಎರಡು ತಗೊಂಡು ಅದು ಒಂದ್ ಸ್ವಲ್ಪ ಮಲಿನ ಶುದ್ಧ ಸತ್ವಗುಣ ಇದ್ದಂಗದ. ಮಲಿನ ಅಂದ್ರ
ಮಲಿನ ಸತ್ವಗುಣ ಅಂತಂದ್ರೆ ಏನು? ಈ ಕಡೆದು ಪ್ರಕೃತಿ ಒಳಗಿಂದ ಒಂದು ಭಾಗ ಮಲಿನ, ಆ ಕಡೆ ಮ್ಯಾಲ ಅಜ ಅಂತೇಳಿ ಶುದ್ಧ ಅದಲ್ಲ, ಅದರದೊಂದು ಭಾಗ ಅದೇ ಶುದ್ಧ. ಅವೆರಡು ಕಲಿಸಿ ಅದು ಏನಾಗ್ಯದ, ಮಾಯೆ ಅನಿಸ್ಕೊಂಡದ. ಮುಂದೆ ಪ್ರಕೃತಿ ಅನ್ನೋದೇನದ ಅಪವಿತ್ರ ಅದ, ಜಡ ಅದ, ಅದು ಸ್ವಯಾಶ್ರಯ ಮೋಹಕಾರಿಣಿ. ಅದು ಮೋಹಕಾರಿಣಿ ಅದ, ಅಟ್ರಾಕ್ಟಿವ್ ಅದ. ಅಜಾದೇವಿಯ ವಿಕಾಸದಿಂದ ದೈವ ಸೃಷ್ಟಿ, ಮಾಯಾದೇವಿಯ ವಿಕಾಸದಿಂದ ಮಿಶ್ರ ಸೃಷ್ಟಿ, ಪ್ರಕೃತಿಯ ವಿಕಾಸದಿಂದ ಜಡ ಸೃಷ್ಟಿ. ಈ ರೀತಿ 36 ತತ್ವಗಳು ಹೆಂಗಾಗ್ತಾವ ಅನ್ನೋದು ಹೇಳ್ತಾರ. ಅದಕ್ಕೆ ಪರಮಾತ್ಮ ಎನ್ನುವ ಒಂದು ಜ್ಯೋತಿ, ಆ ಜ್ಯೋತಿಗೆ ಒಂದು ಪರಾಶಕ್ತಿ ಎನ್ನುವಂತ ಒಂದು ಪ್ರಭೆ. ಆ ಪ್ರಭೆ ಹೆಂಗದಪ್ಪ ಅಂದ್ರೆ ತ್ರಿಗುಣಾತ್ಮಿಕ. ಆ ತ್ರಿಗುಣ ಅಂತಂದ್ರೆ ಸತ್ವ, ರಜ, ತಮ ಗುಣಗಳು. ಆ ಸತ್ವ ಸಂಬಂಧಿಯಾದಂಥದ್ದು ಏನದ ಅಲ್ಲಿ ಜ್ಞಾನಶಕ್ತಿ ಅದ, ರಜ ಸಂಬಂಧಿಯಾದಂಥದ್ದು ಇಚ್ಛಾಶಕ್ತಿ ಅದ, ತಮ ಸಂಬಂಧಿಯಾದಂಥದ್ದು ಕ್ರಿಯಾಶಕ್ತಿ ಅದ. ಆ ಒಂದು ಸತ್ವಗುಣ ಸಂಬಂಧಿ ಜ್ಞಾನಶಕ್ತಿ ಉಳ್ಳಂತ ಆ ಪರಾಶಕ್ತಿಗೆ ಅಜ ಎನ್ನುತ್ತಾರೆ. ರಜೋಗುಣ ಸಂಬಂಧಿ ಇಚ್ಛಾಶಕ್ತಿ ಉಳ್ಳಂತ ಆ ಪರಾಶಕ್ತಿಗೆ ಮಾಯೆ ಅಂತಾರೆ. ಮತ್ತು ಅದೇ ಪರಾಶಕ್ತಿ ಏನದ ತಮಗುಣ ಸಂಬಂಧಿಯಾದ ಕ್ರಿಯಾಶಕ್ತಿ ಉಳ್ಳಂತ ಆ ಪರಾಶಕ್ತಿಗೆ ಪ್ರಕೃತಿ ಅಂತಾರೆ. ಈ ರೀತಿ ಇದ್ದು ಆ 3 ಶಬ್ದಗಳು ಅಜ, ಮಾಯಾ, ಪ್ರಕೃತಿ ಅಂದ್ರೆ ಸತ್ವ, ರಜೋ, ತಮ ಅನ್ನೋ 3 ಗುಣಗಳು. ಇಚ್ಛಾಶಕ್ತಿ ಮೊದಲಿಂದು ಜ್ಞಾನಶಕ್ತಿ, ಆಮೇಲೆ ಇಚ್ಛಾಶಕ್ತಿ, ಆಮೇಲೆ ಕ್ರಿಯಾಶಕ್ತಿ. ಹಿಂಗೆ 3 ಬರ್ಕೋಬೇಕು. ನೀವು ಬರ್ಕೊಂಡ್ರೆ ಅಂದ್ರೆ ಗೊತ್ತಾಗ್ತದೆ. ಏನಾಗ್ತದ, ಅಜಾಳಿಂದ ಏನ್ ತಯಾರಾಗ್ತದ, ಸತ್ವಗುಣಿಯಾದ ಅಜಾಳ ಏನ್ ಮಾಡ್ತಾವ, ದೈವಿ ಸೃಷ್ಟಿಯನ್ನ ಮಾಡ್ತಾವ. ಮತ್ತೆ ಮಾಯೆಯಿಂದ ಮಿತ್ರ ಸೃಷ್ಟಿ ಮತ್ತು ಪ್ರಕೃತಿಯಿಂದ ತಮೋಗುಣ ಪ್ರಧಾನ ಪ್ರಕೃತಿ ಜಡ ಸೃಷ್ಟಿ ಆಗ್ತದ ಅಂತೇಳಿ. ಆ ಮಿಶ್ರ ಸೃಷ್ಟಿ ದೈವಿ ಸೃಷ್ಟಿ ಒಳಗ ಏನೇನ್ ಸೃಷ್ಟಿ ಆಗ್ತಾವ ಅನ್ನೋದು ಈಗ ಹೇಳ್ತಾರೆ. 3 ರೀತಿ ಸೃಷ್ಟಿ. ಈ ಜಗತ್ತು ಸೃಷ್ಟಿ ಆಗ್ಬೇಕಾದ್ರೆ ಅಲ್ಲಿ 3 ರೀತಿ ಪದಾರ್ಥಗಳದವ. ಒಂದನೇದು ದೈವಿ ಸೃಷ್ಟಿ. ಇದು ಅಜಾ ಭಗವತಿಯ ಚಿದ್ಗರ್ಭದಲ್ಲಿ ಪರಶಿವನ ಪಂಚಲಕ್ಷಣಗಳು ಪ್ರತಿಫಲಿಸಿದಾಗ, ಅಜಾ ಭಗವತಿಯ ಚಿದ್ಗರ್ಭದಲ್ಲಿ ಪರಶಿವನ ಪಂಚಲಕ್ಷಣಗಳು ಪ್ರತಿಫಲಿಸಿದಾಗ ಪಂಚ ಪರಿಶುದ್ಧ ತತ್ವಗಳು ಉದಯವಾಗುತ್ತವೆ. ಒಂದನೇದೇನು, ಶಿವ. ಶಿವ ಅಂತಂದ್ರೆ ಎಂಥದ್ದು, ಪರಿಪೂರ್ಣ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣದಲ್ಲ, ಅದೇ ಶಿವ ಅಂತಂದ್ರೆ ಪರಿಪೂರ್ಣ, ಪರಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ. ಶಿವ ಆದ್ಮೇಲೆ ನೆಕ್ಸ್ಟ್ ಬರೋದು ಶಕ್ತಿ. ಶಕ್ತಿ ಏನದ, ಪರಶಿವನ ನಿತ್ಯ ಲಕ್ಷಣದ ಅಭಿವ್ಯಕ್ತಿ. ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣವನ್ನ ಈ 5 ದೈವಿ ಸೃಷ್ಟಿಯಲ್ಲಿ ಸೇರಿಸಿ ಎಷ್ಟು ಚಂದ ಬರೆದಾರ ನೋಡ್ರಿ ಅವರು. ಪರಶಿವನ ನಿತ್ಯ ಲಕ್ಷಣದ ಅಭಿವ್ಯಕ್ತಿನೇ ಶಕ್ತಿ, ಪರಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿನೇ ಶಿವ. ಮುಂದೆ ಈಶ್ವರ ಅಂತಂದ್ರೇನು, ಪರಶಿವನ ಆನಂದ ಲಕ್ಷಣದ ಅಭಿವ್ಯಕ್ತಿ. ಮತ್ತೆ ಸದಾಶಿವ ಅಂತಂದ್ರೆ ಪರಶಿವನ ಚಿತ್ ಲಕ್ಷಣದ ಅಭಿವ್ಯಕ್ತಿ. ಮತ್ತೆ 5ನೇದೇನದ, ಶುದ್ಧ ವಿದ್ಯಾ. ಇದೇನು, ಪರಶಿವನ ಸತ್ ಲಕ್ಷಣದ ಅಭಿವ್ಯಕ್ತಿ. ಬರ್ಕೋತೀರಾ, ಏನ್ ಮಾಡ್ತೀರಾ, ಬರ್ಕೊಂಡ್ರೆ? ಒಂದನೇದು ಶಿವ, ಇದು ದೈವ ಸೃಷ್ಟಿ. ಸೂತ್ರ ಇದ್ದಂಗದ. ಒಂದನೇದು ಶಿವ, ಇದೇನದ, ಪರಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ.
ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣದಲ್ಲ, ಅದು 5 ವಿಶೇಷಣಗಳನ್ನ ಅಭಿವ್ಯಕ್ತಿ ಹೊಂದಿದಾಗ ಅವು ಏನಾಗ್ತವ, ಅವು ಸೃಷ್ಟಿ ಆಗ್ತವೆ. ಇಲ್ಲಿ ಸೃಷ್ಟಿಯಾದಾಗ ಅವಕ್ಕೆ ಒಂದೊಂದು ಹೆಸರು ಕೊಡ್ತಾರೆ. ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತವಾಗದು ಶಿವ. ನೆಕ್ಸ್ಟ್ 2ನೇದ್ದು ಶಕ್ತಿ. ಶಿವ ಶಕ್ತಿ. ಶಕ್ತಿ ಏನದ, ಪರಶಿವನ ನಿತ್ಯ ಲಕ್ಷಣದ ಅಭಿವ್ಯಕ್ತಿ. ಶಿವಶಕ್ತಿ ಅಂದರೆ ಪರಿಪೂರ್ಣ ಮತ್ತು ನಿತ್ಯ ಆಯ್ತು, ನಿತ್ಯ ಪರಿಪೂರ್ಣ ಆಯ್ತು. ನೆಕ್ಸ್ಟ್ 3ನೇದ್ದು ಈಶ್ವರ. ಇದೇನದ, ಪರಶಿವನ ಆನಂದ ಲಕ್ಷಣದ ಅಭಿವ್ಯಕ್ತಿ. ಪರಶಿವನ ಆನಂದ ಲಕ್ಷಣದ ಅಭಿವ್ಯಕ್ತಿ. ಮುಂದೆ 4ನೇದ್ದು ಸದಾಶಿವ. ಇದು ಪರಶಿವನ ಚಿತ್ ಲಕ್ಷಣದ ಅಭಿವ್ಯಕ್ತಿ. ಈಶ್ವರ ಆಗ್ತೀವಿ, ಏನಾಗ್ತೀವಿ? ಈಶ್ವರ ಆಗಿ ಏನಾಗ್ತೀವಿ? ಆನಂದವಾಗಿ ಇರೋದಕ್ಕೆ ಕಲಿತೀವಿ. ಆದ್ರೆ ಸದಾಶಿವ ಆಗ್ಬೇಕಲ್ಲ, ಸದಾನಂದ ಆಗ್ಬೇಕಲ್ಲ. ಸತ್ಸಂಗ ನಡೆದಾಗ ಇಷ್ಟು ಆನಂದ ಹೊಂದೈತಿ, ಸತ್ಸಂಗ ಮುಗೀತಂತಂದ್ರೆ ಮತ್ತೆ ದುಃಖಿಗಳಾಗಿರ್ತೀವಿ. ಇಲ್ಲೇನದ, ಸದಾಶಿವ ಲಕ್ಷಣ. ಅದು ಹೇಳ್ತಾರ, ಈಶ್ವರ ಆಗೋದು ಆನಂದದ ಲಕ್ಷಣ. ಸರಿ, ಆನಂದ ಹೊಂದುತ್ತೀರಿ. ಆದ್ರೆ ಸದಾಶಿವ ಆಗ್ಬೇಕಾದ್ರೆ ಪರಶಿವನ ಚಿತ್ ಲಕ್ಷಣದ ಅಭಿವ್ಯಕ್ತಿ. ಚಿತ್ ಲಕ್ಷಣ ಅಂದ್ರೇನು? ಜ್ಞಾನ. ಜ್ಞಾನ ಆಯ್ತು ಅಂತಂದ್ರೆ ಹೆಂಗಿರ್ತದ? ಆನಂದ ಶಾಶ್ವತವಾಗಿರ್ತದ. ಜ್ಞಾನ ಆಗ್ಲಾರ್ದಕ್ಕೆ ಏನಾಗ್ತಿರ್ತದ? ಆನಂದ ಟೆಂಪ್ರರಿ ಆಗಿರ್ತದೆ ಅಷ್ಟೇ. ಅದಕ್ಕೆ ಪರಶಿವನ ಚಿತ್ ಲಕ್ಷಣದ ಅಭಿವ್ಯಕ್ತಿ. ಪರಶಿವನ ಯಾವ್ದು ಅಭಿವ್ಯಕ್ತಿ? ಶಿವಂದು ಪರಿಪೂರ್ಣ. ಶಿವಂದು ಪರಿಪೂರ್ಣ, ಶಕ್ತಿದು ನಿತ್ಯ, ಈಶ್ವರಂದು ಆನಂದ, ಮತ್ತೆ ಸದಾಶಿವ ಅಂತಂದ್ರೆ ಪರಶಿವನ ಚಿತ್ ಲಕ್ಷಣದ ಅಭಿವ್ಯಕ್ತಿ. 5ನೇದ್ದೇನದ, ಶುದ್ಧ ವಿದ್ಯಾ. ಇದೇನದ, ಪರಶಿವನ ಸತ್ ಲಕ್ಷಣದ ಅಭಿವ್ಯಕ್ತಿ. ಪರಶಿವನ ಸತ್ ಲಕ್ಷಣದ ಅಭಿವ್ಯಕ್ತಿ. ಈ 5 ತತ್ವ ಸಮೂಹವು ದೈವಿ ಸೃಷ್ಟಿ. ಈ 5 ತತ್ವ ಸಮೂಹ ಏನದು? ದೈವಿ ಸೃಷ್ಟಿ ಅಂದ್ರೆ. ಈ 5 ತತ್ವ ಸಮೂಹದ ದೈವಿ ಸೃಷ್ಟಿ. ಸಾಧಕನು ದೀರ್ಘ ಪ್ರಯತ್ನದಿಂದ ಈ ಸೃಷ್ಟಿಯನ್ನು ಪ್ರವೇಶಿಸುತ್ತಾನೆ. ಬಹಳ ಸಾಧನೆ ಮಾಡಿ ಈ ಸೃಷ್ಟಿಯನ್ನು ಪ್ರವೇಶಿಸ್ತಾನೆ. ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎಂಬ ಅನುಭೂತಿ ಪಡೆಯುತ್ತಾನೆ. ಈ ದೈವಿ ಸೃಷ್ಟಿಯೊಳಗೆ ಪ್ರವೇಶ ಹೊಂದಿ ತಾನು ಸಾಧಕನು ಅಹಂ ಬ್ರಹ್ಮಾಸ್ಮಿ, ಅಹಂ ಶಿವೋಹಂ ಇವೆಲ್ಲ ಅನುಭವಿಸ್ತಾನ. ಇದು ಯಾರದು ಸೃಷ್ಟಿ? ಅಜಾ ಭಗವತಿ. ಅಜಾ ಭಗವತಿ ಅಂದ್ರೆ ಪರಾಶಕ್ತಿಯ ಸತ್ವಗುಣ ಸಂಬಂಧಿ ಜ್ಞಾನಶಕ್ತಿ ಅಂತೇನವಲ್ಲ, ಆ ಜ್ಞಾನಶಕ್ತಿಯಿಂದ ಇದೆಲ್ಲ ಸೃಷ್ಟಿ ಆಗ್ತದೆ. ಇದಕ್ಕೇನಂತಾರ, ಇದನ್ನು ತಿಳ್ಕೊಳ್ಳೋದಕ್ಕೆ ಇದಕ್ಕೆ ಜ್ಞಾನಯೋಗ ಅಂತಾರೆ. ಇದಕ್ಕೆ ಇನ್ನೇನಾಯ್ತು? ಮಿಶ್ರ ಸೃಷ್ಟಿ. ಇಲ್ಲಿ 5 ತತ್ವಗಳು ಸೃಷ್ಟಿ ಆದವು. ನೆಕ್ಸ್ಟ್ ಮಿಶ್ರ ಸೃಷ್ಟಿ. ಇದು ಯಾರು ಮಾಡ್ತಾರಪ್ಪ ಅಂತಂದ್ರೆ
ಪರಾಶಕ್ತಿಯ ರಜೋಗುಣ ಸಂಬಂಧಿ ಇಚ್ಛಾಶಕ್ತಿಯ ಕೆಲಸ ಇದೆ. ಇಚ್ಛಾಶಕ್ತಿ ಕೆಲಸ ಆಕೆ ಹೆಸರು ಏನದಂದ್ರೆ ಮಾಯಾ ಭಗವತಿ. ಆಕೆ ಮಾಯೆಯ ಗರ್ಭದಲ್ಲಿ ಪರಶಿವನ ಪಂಚಲಕ್ಷಣಗಳು ಪ್ರತಿಫಲಿಸಿದಾಗ, ಆ ಮಾಯೆಯ ಗರ್ಭದಲ್ಲಿ ಪರಶಿವನ ಪಂಚಲಕ್ಷಣಗಳು ಪ್ರತಿಫಲಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ, ಪರಶಿವನ ಪಂಚಲಕ್ಷಣಗಳು ಪಂಚ ಮಿಶ್ರ ತತ್ವಗಳ ತೋರಿಕೆ. ಮಿಶ್ರ ತತ್ವಗಳು ತೋರ್ತವೆ. 1, 2, 3, 4, 5 ಹಾಕೊಳ್ರಿ. 1ನೇದ್ದು ಕಲಾ, 2ನೇದ್ದು ಕಾಲ, 3ನೇದ್ದು ರಾಗ, 4ನೇದ್ದು ಅವಿದ್ಯ, 5ನೇದ್ದು ನಿಯತಿ. ಇವು 5 ಒಂದರ ಕೆಳಗೊಂದು ಬರ್ಕೋಬೇಕು. ಅಲ್ಲಿ 1ನೇದ್ದೇನಿತ್ರಿ? ಶಿವ ಅಂತಿತ್ತಲ್ಲ. ಶಿವ ಇದ್ದದ್ದು ಏನಾಯ್ತು ಇಲ್ಲಿ? ಕಲಾ ಅಂತಂದ್ರ ಅಪೂರ್ಣತೆ. ಅಲ್ಲಿ ಪರಿಪೂರ್ಣ ಇತ್ತಿಲ್ಲದು. ಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ. ಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ. ಯಾಕ ಅದು ಅಲ್ಲಿ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ ಆಯಿತು ಅಂತಂದ್ರೆ, ಶುದ್ಧ ಜಲ ಅದು ಪ್ರತಿಬಿಂಬವನ್ನ ಗ್ರಹಣ ಮಾಡುವಂತ ಯೋಗ್ಯತೆ ಇತ್ತು ಅದಕ್ಕೆ ಸಂಪೂರ್ಣವಾಗಿ. ಅಜಾ ಭಗವತಿಯಲ್ಲಿ ಇಲ್ಲಿ ಮಾಯೆ ಅಂತೇನದಲ್ಲ, ಇದು ಅಶುದ್ಧದ. ಇದು ಅಶುದ್ಧ ಇರುವ ಕಾರಣ ಅದೇ ಶಿವನನ್ನ ಗ್ರಹಿಸಿದ್ರೂ ಸಹಿತ ಇದು ಪರಿಪೂರ್ಣ ಆಗಲಿಲ್ಲ. ಇದೇನಾಯ್ತು? ಅಪೂರ್ಣತೆಯ ಕಲ್ಪನೆ. ಅಪೂರ್ಣ ಆಯ್ತು, ಕಲ್ಪಿತ. ಮತ್ತೆ 2ನೇದಲ್ಲಿ ಏನಿತ್ತು? ಶಕ್ತಿ. ಪರಶಿವನ ನಿತ್ಯ ಲಕ್ಷಣ ಇತ್ತಲ್ರಿ ಅದು. ಇಲ್ಲೇನಾಯ್ತು ಈಗ? 2ನೇದು ಕಾಲ. ಕಾಲ ಅಂದ್ರೇನು? ಅದೇ ಪರಬ್ರಹ್ಮನ 5 ಗುಣಗಳು ಸತ್ತಿತ್ತಾನಂದ ಇದು ತಗೊಂಡು ಏನ್ ಮಾಡ್ಬಿಡ್ತು? ಪೂರ್ಣ ಇದ್ದದ್ದು ಅಪೂರ್ಣ ಮಾಡ್ಕೊತು. ಅದು ನಿತ್ಯ ಇದ್ದದ್ದು ಏನಾಯ್ತು? ಇಲ್ಲಿ ಅನಿತ್ಯ ಆಯ್ತು, ಅಪೋಸಿಟ್. ಕಾಲ ಏನದ? ಅನಿತ್ಯದ ಕಲ್ಪನೆ. ತಿಳಿಯಕತ್ತದ ಮಿಶ್ರ ಸೃಷ್ಟಿಯೊಳಗೆ ಏನಾಗಕತ್ತದ ಅಂತ. ಅಲ್ಲಿ ನಿತ್ಯ ಇದ್ರೆ ಇಲ್ಲಿ ಅನಿತ್ಯ ಆಯ್ತು, ಅಲ್ಲಿ ಪರ್ಮನೆಂಟ್ ಇದ್ರೆ ಇಲ್ಲಿ ಟೆಂಪರರಿ ಆಯ್ತು. ಮತ್ತು 3ನೇದ್ದೇನು? ರಾಗ. ಅಲ್ಲೇನಿತ್ತು? 3ನೇದ್ದು ಈಶ್ವರ ಪರಶಿವನ ಆನಂದ ಲಕ್ಷಣದ ಅಭಿವ್ಯಕ್ತಿ. ಇಲ್ಲಿನೂ ಈಶ್ವರನ ಆನಂದ ಲಕ್ಷಣದ ಅಭಿವ್ಯಕ್ತಿನೇ ಅದ. ಆದ್ರ ಇದು ಗ್ರಹಣ ಮಾಡುವಂತ ವಸ್ತು ಏನದಲ್ಲ, ಅದು ಮಿಶ್ರ ಸೃಷ್ಟಿ. ಅದು ಮಾಯೆ ಇರುವ ಕಾರಣ ಏನಾಯ್ತಿದು? ಕ್ಷಣಿಕ ಸುಖ. ಇದಕ್ಕೆ ನಂತರ ವಿಷಯಜನ್ಯ ಕ್ಷಣಿಕ ಸುಖದ ಕಲ್ಪನೆ. ಇದು ಆನಂದಕ್ಕೆ ಅಪೋಸಿಟ್. ಇದು ಕ್ಷಣಿಕ ಸುಖ. ಆನಂದ ಪರ್ಮನೆಂಟ್ ಸುಖ, ಇದು ಕ್ಷಣಿಕ ಸುಖ. ಅಲ್ಲಿ 4ನೇದೇನಿದೆ? ಸದಾಶಿವ ಪರಶಿವನ ಚಿತ್ತ ಲಕ್ಷಣ ಅಂದ್ರೆ ಜ್ಞಾನ. ಅದು ಇಲ್ಲೇನದ? 4ನೇದ್ದು ಅವಿದ್ಯಾ ಅಂತ. ಅವಿದ್ಯಾ ಅಂತಂದ್ರೇನು? ಅವಿದ್ಯಾ ಎಲ್ಲಿಂದ ಚಾಲು ಆಗ್ತದ್ರಿ? ನಾನೇ ಬೇರೆ, ಜಗತ್ತೇ ಬೇರೆ. ನಾನೇ ಬೇರೆ, ಶಿವನೇ ಬೇರೆ. ನಾನೇ ಬೇರೆ, ಇತರ ಜೀವಿಗಳೇ ಬೇರೆ. ಎಲ್ಲದರಿಂದ ನಾ ಬೇರೆ, ನಾನೇ ಸ್ಪೆಷಲ್. ಭೇದ ಜಾಲದ ಕಲ್ಪನೆ. ಅವಿದ್ಯಾ ಅಂದ್ರೆ ಭೇದ ಜಾಲದ ಕಲ್ಪನೆಗೆ ಅವಿದ್ಯಾ ಅಂತಾರೆ ಸಿದ್ಧಾಂತ ಶಿಖಾಮಣಿ ಒಳಗೆ. ಮುಂದ ಅಲ್ಲೇನದ? 5ನೇದ್ದು ಶುದ್ಧ ವಿದ್ಯಾ.
ಅಂದ್ರೆ ಆತನ ಸತ್ ಲಕ್ಷಣದ ಅಭಿವ್ಯಕ್ತಿ. ಸತ್ ಲಕ್ಷಣ ಅಂದ್ರೆ ಅವಿಕಾರಿ ಆಗದು, ವಿಕಾರ ಇರಲಾರ್ದಂಗಿರೋದು. ಇಲ್ಲೇನಾಗ್ತದ? 5ನೇದು ನಿಯತಿ. ನಿಯತಿ ಏನದ? ತ್ರಿಕಾಲ ಮಿತವಾದ ಬದುಕಿನ ಭಾವ. ತ್ರಿಕಾಲಕ್ಕೆ ಆಧೀನ ಆಗ್ಯದಿದು. ಅಲ್ಲೇನದ? ಸದ್ರೂಪ ನಿರ್ವಿಕಾರದ. ಇಲ್ಲೇನದ? ಇದು ಮಿಶ್ರ ಸೃಷ್ಟಿಯೊಳಗ ಬಾಲಕ ಹೋಗಿ ಯುವಕ ಆತನ, ಯುವಕ ಹೋಗಿ ಮುದುಕ ಆತನ, ಮುದುಕ ಹೋಗಿ ಸಾಯ್ತಾನ, ಸತ್ತ ಮೇಲೆ ಮತ್ತೆ ಹುಟ್ಟಿ ಬರ್ತಾನ. ಇದೇನದ? ಕಾಲ ಆಧೀನ ಅದು, ತ್ರಿಕಾಲವಾದ ಆಧೀನ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಅವರೊಳಗೆ ಇವಂದೆಲ್ಲ ಜೀವನ. ಈ 5ರ ಗುಂಪಿನ ಮಿಶ್ರ ಸೃಷ್ಟಿ. ಈ 5ರಿಂದ ಪ್ರತಿ ವಸ್ತು ಆವೃತವಾಗಿದೆ. ಈ ಜಗತ್ತಿನೊಳಗೆ ಪ್ರತಿಯೊಂದು ವಸ್ತು ಈ ಮಿಶ್ರ ಸೃಷ್ಟಿ ಅದ. ಇದು ಈ ಕಡೆ ಅರ್ಧ ಸತ್ಯ ಅನ್ನಂಗೆ ಕಾಣಿಸ್ತದ, ಅರ್ಧ ಮಿಥ್ಯ ಅನ್ನಂಗೆ ಕಾಣಿಸ್ತದ. ಇದು ಕನ್ಫ್ಯೂಸಿಂಗ್ ಅದ ಇದು ಜಗತ್ತು. ಇದು ದೇಹ ಮತ್ತು ಇದು ಪರಿಚ್ಛಿನ್ನ, ಅನಿತ್ಯ, ಕ್ಷಣಿಕ ಸುಖದಾಯಕ, ಭೇದ ಜ್ಞಾನಕ್ಕೆ ವಿಷಯ ಹಾಗೂ ಕ್ಷಣಭಂಗುರ. ಕ್ಷಣ ಕ್ಷಣಕ್ಕೂ ಇದು ನಾಶ ಆಗ್ತಿರ್ತದ. ಸಾಧಕನು ಸಂಸಾರಿಕ ವಸ್ತುಗಳೆಲ್ಲ ಹೀಗೆ ಎಂದು ತಿಳಿದುಕೊಂಡರೆ ಜ್ಞಾನಿ ಆಗುತ್ತಾನೆ. ಈ ಜಗತ್ತನ್ನ ಹೆಂಗ್ ತಿಳ್ಕೋಬೇಕು, ಈ ಸಂಸಾರವನ್ನು ಹೆಂಗ್ ತಿಳ್ಕೋಬೇಕಂತಂದ್ರೆ ಇದು ಸತ್ಯ, ಇದು ಶಾಶ್ವತ ಅಂತ ತಿಳ್ಕೋಬೇಕಾ? ಇಲ್ಲ. ಇದನ್ನೇನ್ ತಿಳ್ಕೋಬೇಕು? ಇದು ಪರಿಚ್ಛಿನ್ನ. ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರಂಗಿಲ್ಲ. ಒಂದು ದೇಶದಲ್ಲಿದ್ದಂಗೆ ಇನ್ನೊಂದು ದೇಶದಲ್ಲಿಲ್ಲ. ಒಂದು ಕಾಲದಲ್ಲಿದ್ದಂಗೆ ಇನ್ನೊಂದು ಕಾಲದಲ್ಲಿಲ್ಲ. ಒಂದು ವಸ್ತುವಿನಲ್ಲಿದ್ದಂಗೆ ಇನ್ನೊಂದು ವಸ್ತುವಿನಲ್ಲಿ ಇರಂಗಿಲ್ಲ. ಇದು ಒಂದೇ ತರ ಇಲ್ಲ. ಅದಕ್ಕಿದು ಪರಿಚ್ಛಿನ್ನ ಅದ ಈ ಜಗತ್ತು. ಮತ್ತೆ ಅನಿತ್ಯ ಅದ. ಇದೇನು ಪರ್ಮನೆಂಟ್ ಹಿಂಗೆ ಇರಂಗಿಲ್ಲ. ಇದು ಅನಿತ್ಯ ಅದ. ಮತ್ತೆ ಇದು ಸುಖ ಕೊಡಂಗಿಲ್ಲ ಅಂತಲ್ಲ, ಸುಖ ಕೊಡ್ತದ. ಎಂತ ಸುಖ? ಕ್ಷಣಿಕ ಸುಖದಾಯಕ. ಅಂದ್ರೆ ಸಾಸಿವೆಯಷ್ಟು ಸುಖ ಕೊಟ್ಟು ಸಾಗರದಷ್ಟು ದುಃಖ ಕೊಡ್ತದೆ ಈ ಜಗತ್ತು. ಅದಕ್ಕೆ ಕ್ಷಣಿಕ ಸುಖದಾಯಕ. ಮತ್ತು ಭೇದ ಜ್ಞಾನಕ್ಕೆ ವಿಷಯ, ಅಜ್ಞಾನಕ್ಕೆ ವಿಷಯ. ಭೇದ ಜ್ಞಾನ, ನಾನೇ ಬೇರೆ, ದೇವರೇ ಬೇರೆ, ನಾನೇ ಬೇರೆ, ಇತರ ಜೀವಿಗಳೇ ಬೇರೆ, ನಾನೇ ಬೇರೆ, ನೀನೇ ಬೇರೆ. ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಅಂತದಕ್ಕೆ ಜಗಳ ಆಡ್ತಿರ್ತಾರೆ. ನಾನು ನೀನು ಇಬ್ಬರೇ ಒಂದೇ ಅಂತಂದ್ರೆ ಹೆಂಗ್ ಜಗಳ ಆಡ್ತಾರ ಅವ್ರು? ಅದಕ್ಕೆ ಒಬ್ಬವನಿಗೆ ಹೆಂಡತಿ ಕುಂತು ಕೇಳ್ತಿರ್ತಾವ, ರಿಟೈರ್ ಆದ್ಮೇಲೆ ಏನ್ ಮಾಡ್ತಿ? ರಿಟೈರ್ ಆದ್ಮೇಲೆ ಏನ್ ಮಾಡ್ತಿ ಅಂದ್ರ, ನಮ್ಮ ಅಪ್ಪಗಾಕಿಂತದ್ ತಂದು ಕೊಡ್ತೀನಿ, ನಮ್ಮ ಅವ್ವಗಾಕಿಂತದ್ ತಂದು ಕೊಡ್ತೀನಿ, ನಮ್ಮ ಅಣ್ಣ ತಮ್ಮದವ್ರಿಗೆ ಇಂಥದ್ದು ಮಾಡ್ತೀನಿ, ಅಕ್ಕ ತಂಗಿದವ್ರಿಗೆ ಇಂಥದ್ದು ಮಾಡ್ತೀನಿ. ಏನೋ ಒಂದು ಲಿಸ್ಟ್ ಹೇಳ್ತಾನ. ಲಿಸ್ಟ್ ಹೇಳಿದ್ಮೇಲೆ ಆ ಲಿಸ್ಟ್ನಾಗ ಅವನ ಹೆಂಡತಿ ಹೆಸರೇ ಇರಂಗಿಲ್ಲ. ಭಯಂಕರ ದುಃಖ ಆಗ್ಬಿಡ್ತದ. ಇವನ್ ಲೀಸ್ಟ್ನಾಗ ನನ್ನ ಹೆಸರೇ ಇಲ್ಲಲ್ಲ, ರಿಟೈರ್ ಆದ್ಮೇಲೆ ಏನ್ ಮಾಡ್ಬೇಕು? ಇವನ್ ತಲೆಯಾಗ ನನ್ನ ಬಗ್ಗೆ ಏನು ಸ್ಥಾನ ಮಾನ ಇಲ್ಲೇ ಇಲ್ಲಲ್ಲ ಅಂತ. ಆಕೆ ಮಾರಿ ಸಣ್ಣ ಮಾಡಿದ್ ಕೇಳಿ, ಯಾಕೆ ಮಾರಿ ಎಷ್ಟು ಸಣ್ಣ ಮಾಡಿದೆಲ್ಲ ಅಂತಂದಾಗ, ನಿಮ್ ಲೀಸ್ಟ್ನಾಗ ನನ್ನ ಹೆಸರೇ ಇಲ್ಲ, ಅದಕ್ಕೆ ಇದೆಲ್ಲ ಅಂತ ಹಿಂಗಾಯ್ತ ನನಗ ಅಂತ. ಅವಾಗ ಅವ ಹೇಳ್ತಾನ, ಇಲ್ಲಿ ಇಟ್ಟೆಲ್ಲ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಗೆ ಏನ್ ಮಾಡ್ಲಕತ್ತೀನಲ್ಲ, ಇದು ನಾನು ಒಬ್ಬನೇ ಮಾಡ್ಲಕತ್ತಿಲ್ಲ, ನನ್ನ ಸಂಗಟ ನೀನು ಮಾಡ್ಲಕತ್ತಿದೆ ಅಂತ. ನಿನ್ನ ಬಿಟ್ಟು ನಾ ಮಾಡ್ತೇನೆ ನಾನು. ಇದೆಲ್ಲ ನೀನು ಮಾಡ್ಲಕತ್ತಿದಿ. ನನಗೇನು ಉಳಿತದ ಅದು ನಿನಗೆ ಉಳಿತದ. ನಾನೇನ್ ಮಾಡ್ಲಕತ್ತೀನಿ ಅದು ನೀನು ಮಾಡ್ಲಕತ್ತಿದಿ. ನಮ್ಮ ಅಪ್ಪಗೆ ನಾ ಏನ್ ಕೊಡ್ತೀನಿ ಅದು ನೀನು ಕೊಡ್ಲಕತ್ತಿದಿ. ನಮ್ಮ ಅಕ್ಕ ತಂಗಿದರಿಗೆ ಏನ್ ಕೊಡ್ಲಕತ್ತೀನಿ ಅದು ನೀನು ಕೊಡ್ಲಕತ್ತಿದಿ ಅಂತ ಹಿಂಗ್ ತಿಳಿಸಿ ಹೇಳೋದ ಖುಷಿ ಆಯ್ತಕ್ಕೆ. ನೋಡ್ರಿ ಹೆಂಗ ಗಂಡನೇ ಬೇರೆ ನಾನೇ ಬೇರೆ ಅಂದ ಹೊತ್ನಾಗ ಮಾರಿ ಸಣ್ಣಾಗ್ಬಿಡ್ತು ಇಂಥ ವಿಷಯಗಳು ಬಂದಾಗ. ಈಟೆಲ್ಲ ನಾ ಕೊಡ್ಲಕತ್ತೀನೆಲ್ಲ, ಬಂಧು ಬಳಗಕ್ಕೆ ಕೊಟ್ಟು ಹಚ್ಕೊಳಕತ್ತೀನೆಲ್ಲ ತೆಳಕ್ಕೆ ಖುಷಿ ಆದವ. ನಾನು ಬಿಟ್ಟು ನೀನು, ನೀನು ಬಿಟ್ಟು ನಾನು ಅದಿನೇನು? ತಿಂಗಳ ನನಗೆ ಏನ್ ಬರ್ತದ ಅದನ್ನ ನಂದು ಅಷ್ಟೇ ಇರ್ತದೇನು, ನಿಂದ ಅಲ್ಲೇನು ಅಂತ ಹಂಗೆಲ್ಲ ತಿಳಿಸಿ ಹೇಳಿದ್ ನಾವು. ಚಲೋ ಅದೇನ್ರಿ ವಿಚಾರ?
ಹೆಂಡತಿಗೊಂದು ಸೆಪರೇಟ್ ಸ್ಥಾನಮಾನ ಇರ್ತದೇನು ಮನ್ಯಾಗ? ಹೆಂಡತಿಗೊಂದು ಸೆಪರೇಟ್ ಸ್ಥಾನಮಾನ, ಗಂಡನ ಸ್ಥಾನಮಾನನೇ ಹೆಂಡತಿ ಸ್ಥಾನಮಾನ, ಹೆಂಡತಿ ಸ್ಥಾನಮಾನೇ ಗಂಡನ ಸ್ಥಾನಮಾನ. ಅಲ್ಲಿ ಭೇದ ಇಲ್ಲೇ ಇಲ್ಲ. ಅಲ್ಲಿ ಗಂಡ ಏನ್ ಮಾಡ್ಯಾನಂತಂದ್ರೆ ಅದು ಹೆಂಡತಿ ಮಾಡ್ದಂಗೆ, ಹೆಂಡತಿ ಏನ್ ಮಾಡ್ಯಾಳ ಅಂದ್ರೆ ಅದು ಗಂಡ ಮಾಡ್ದಂಗೆ, ಸೆಪರೇಟ್ ಮಾಡಂಗಿಲ್ಲ. ಅದಕ್ಕೆ ಶುದ್ಧ ಬ್ರಹ್ಮ ಪೀಠದೊಳಗ 21 ಮಂದಿ ಶರಣರು ಇದ್ರೆ ಅವರು ಹೆಂಡ್ರು ಅಥವಾ ಗಂಡ್ರು 21 ಮಂದಿ ಆಟೋಮೆಟಿಕ್ ಮೆಂಬರ್ ಇದ್ದಂಗೆ. ನಿಮ್ ಹೆಂಡತಿ ಇದ್ರಾಗ ಮೆಂಬರ್ ಇಲ್ಲ ಅಂತ ಬರಂಗ ಸಾಧ್ಯನೇ ಇಲ್ಲ. ಗಂಡ ಹೆಂಡತಿ ಅಂದ್ರೆ ಒಂದೇ ಶಿವಶಕ್ತಿ ಸಂಪುಟ. ದಂಪತಿ ಒಂದೇ. ದಂಪತಿ ಒಳಗೆ 2 ಶಬ್ದ ಅದಾವ. ಒಂದು ದಮ್ ಅಂತದ, ಇನ್ನ ಒಂದು ಪತಿ ಅಂತದ. ಪತಿ ಅಂದ್ರೆ ಗಾಂಡ, ದಮ್ ಅಂತಂದ್ರೆ ಶಕ್ತಿ. ಹೆಂಡತಿ ತವ್ರ ಮನೆಗೆ ಹೋದಳು ಅಂದ್ರೆ ಇವ ದಮ್ ಇರ್ಲಾರ್ದಂಗ ಆಗ್ಬಿಡ್ತಾನೆ, ಅಶಕ್ತ ಆಗ್ಬಿಡ್ತಾನೆ. ಮನೆಗಿದ್ದಳು ಅಂತಂದ್ರೆ ದಂಪತಿ ಆಗಿರ್ತಾನ, ಇಲ್ಲ ಅಂತಂದ್ರೆ ಸಿಂಪತಿ ಆಗಿಬಿಡ್ತಾನ, ಪೂರ್ತಿ ವೀಕ್ ಆಗಿಬಿಡ್ತಾನೆ. ಹಂಗ ಶಿವಶಕ್ತಿ ಸಂಪುಟ. ಅದಕ್ಕಿಲ್ಲೇನಾಯ್ತು, ಸಂಸಾರಿಕ ವಸ್ತುಗಳೆಲ್ಲ ಹೀಗೆ ಇರ್ತಾವ, ಕ್ಷಣ ಭಂಗುರ ಅದಾವ ಅಂತೇಳಿ ಸಾಧಕನು ಹಿಂಗೆ ತಿಳ್ಕೊಂಡ್ರೆ, ಹಿಂಗೆ ತಿಳ್ಕೊಳ್ಳೋವನಿಗೆ ಜ್ಞಾನಿ ಅಂತಾರ. ಇದನ್ ಬಿಟ್ಟು ಇದು ಶಾಶ್ವತವಾಗಿರ್ತದ, ಇದು ಬಹಳ ದೊಡ್ಡ ಸುಖ ಕೊಡ್ತದ, ಇದು ನಿತ್ಯವಾಗಿರ್ತದ, ಇದು ಹಿಂಗೇ ಇರ್ತದ ಯಾವ ತಿಳ್ಕೊತಾನ ಅವನು ಅಜ್ಞಾನಿ. ನಿಸ್ಸಂದಿಗ್ಧವಾಗಿಯೂ ಅವನು ದೈವಿ ಸೃಷ್ಟಿಯನ್ನು ಪ್ರವೇಶಿಸುತ್ತಾನೆ. ಇದು ಕ್ಷಣಿಕ ಅಂತ ಯಾವ ತಿಳ್ಕೊತಾನ ಅವ ದೈವಿ ಸೃಷ್ಟಿಗೆ ಪ್ರವೇಶ ಮಾಡ್ತಾನೆ. ಇದನ್ನ ಪರ್ಮನೆಂಟ್ ಅಂತ ಯಾವ ತಿಳ್ಕೊತಾನ ಅವನು ಮಿಶ್ರ ಸೃಷ್ಟಿ ಒಳಗಿದ್ದು ಗೋಳಾಡ್ತಿರ್ತಾನೆ ಅಷ್ಟೇ. ದೈವಿ ಸೃಷ್ಟಿ ಪ್ರವೇಶ ಆಗೋದಕ್ಕೆ ಮತ್ತಿದು ಸಾಧನೆ. ದೈವಿ ಸೃಷ್ಟಿ ಅಂದ್ರೆ ಶಿವ ಶಕ್ತಿ ಮತ್ತೆ ಈಶ್ವರ ಸದಾಶಿವ ಶುದ್ಧ ವಿದ್ಯಾ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಲಕ್ಷಣವುಳ್ಳಂತ ಒಂದು ದೈವಿ ಸೃಷ್ಟಿ ಏನದ ಅದರೊಳಗೆ ಪ್ರವೇಶ ಆಗಬೇಕಾದ್ರೆ ಈ ಮಿಶ್ರ ಸೃಷ್ಟಿಯ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ಇತ್ತು ಅಂತಂದ್ರೆ ಅವನು ಜ್ಞಾನಿಯಾಗಿ ದೈವಿ ಸೃಷ್ಟಿಯನ್ನು ಪ್ರವೇಶಿಸುತ್ತಾನೆ. ಮಿಶ್ರ ಸೃಷ್ಟಿಯ ಸ್ವರೂಪ ತಿಳಿಯದವನೇ ಅಜ್ಞಾನಿ. ಅವನೇನಾಗ್ತಾನೆ ಸಂಸಾರ ಬದ್ಧ. ಸಂಸಾರ ಬದ್ಧ ಅಂದ್ರೆ ಪಾಶಬದ್ಧ ಪಶು ಇದ್ದಂಗ. ಪಾಶಬದ್ಧ ಪಶು ಅಂತಂದ್ರೆ ಈ ಒಂದು ದನಗಳಿಗೆ ಹಗ್ಗ ಕಟ್ಟಿದ್ರೆ ಒಂದು ಪದರಿನ ಹಗ್ಗ ಕಟ್ಟಿರ್ತಾರ ಅವಕ್ಕೆ. ಇವ ಸಂಸಾರ ಬದ್ಧ ಪಶು ಇವ ಹೆಂಗ ಅದನಂದ್ರೆ 3 ಪದರಿನ ಹಗ್ಗ ಕಟ್ಟಿರ್ತಾರೆ ಅವನಿಗೆ. 3 ಪದರಿನ ಹಗ್ಗ ಅಂತಂದ್ರೇನು, ಸತ್ವ ರಜ ತಮ ಅನ್ನೋ 3 ಪದರು. ಈ 3 ಪದರಿನ ಹಗ್ಗ ಕಟ್ಕೊಂಡನ. ಕೆಲವೊಬ್ಬರ ಹಗ್ಗ ಸ್ವಲ್ಪ ಉದ್ದದ, ಕೆಲವೊಬ್ಬರ ಹಗ್ಗ ಗಿಡ್ಡದ. ಯಾರ ಹಗ್ಗ ಉದ್ದದ ಒಂದ್ ಸ್ವಲ್ಪ ದೂರ ಅಡ್ಡಾಡ್ತಾರ ಅಲ್ಲಿ ಎಲ್ಲಿ, ಯಾರ ಹಗ್ಗ ಗಿಡ್ಡದ ಅವ್ರು ಅಲ್ಲೇ ಊಟದ ಸುತ್ತಮುತ್ತನೇ ತಿರುಗ್ತಿರ್ತಾರ. ಹಿಂಗಿದ್ದಾಗ ಆ ಪಾಶಬದ್ಧ ಪಶುವನ್ನ ಮುಕ್ತಗೊಳಿಸಬೇಕು. ಅದನ್ನ ದೈವಿ ಸೃಷ್ಟಿ ಒಳಗೆ, ಮಿಶ್ರ ಸೃಷ್ಟಿ ಒಳಗಿದ್ದವ್ರಿಗೆ ದೈವಿ ಸೃಷ್ಟಿ ಒಳಗೆ ಕರ್ಕೋಬೇಕು ಅಂತಂದ್ರೆ ಗುರುನಾಥ ಬೇಕಾಗ್ತಾನೆ. ಆ ದೈವಿ ಸೃಷ್ಟಿ ಮಿಶ್ರ ಸೃಷ್ಟಿಗಳ ಬಗ್ಗೆ ತಿಳ್ಕೊಂಡ್ರಿ. ಈ ಪಾಠ ಬಹಳ ಮುಖ್ಯ ಅದ. ಈಗ ಜಡ ಸೃಷ್ಟಿ ಅಂತಂದ್ರೆ ಏನು ಅಂತ ಇಲ್ಲಿ ಹೇಳ್ತಾರ. ಈ ಜಡ ಸೃಷ್ಟಿ ಒಳಗ ಏನೇನ್ ತತ್ವಗಳು ಬರ್ತಾವ, ದೈವಿ ಸೃಷ್ಟಿ ಮಿಶ್ರ ಸೃಷ್ಟಿ ಇವೆರಡು ತಿಳ್ಕೊಳ್ರಿ. ಏನದ, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಇದ್ದದ್ದು ದೈವಿ ಸೃಷ್ಟಿ. ಸತ್ ಇದ್ದದ್ದು ಅಸತ್ತು, ಚಿತ್ತ ಇದ್ದದ್ದು ಅಜ್ಞಾನ, ಆನಂದ ಇದ್ದದ್ದು ಕ್ಷಣಿಕ ಸುಖ, ನಿತ್ಯ ಇದ್ದದ್ದು ಅನಿತ್ಯ, ಅದು ಪರಿಪೂರ್ಣ ಇದ್ದಿದ್ದು ಅಪೂರ್ಣ. ಇದು ಆಯ್ತಂದ್ರೆ ಇದು ಮಿಶ್ರ ಸೃಷ್ಟಿ. ಅವಕ್ಕೆ ಹೆಸರುಗಳು ಬೇರೆ ಕೊಟ್ಟರು, ಶಿವ ಶಕ್ತಿ ಸದಾಶಿವ ಅಂತೇಳಿ. ಮೂಲ ತತ್ವ ಇರೋ ಇವೆ. ಇವ ಆದ್ಮೇಲೆ ಏನಾಯ್ತು, ಈಗ ಜಡ ಸೃಷ್ಟಿ. ಈ ಜಡ ಸೃಷ್ಟಿ ಒಳಗೆ ನಾವು ಏನೇನು ಕಾಣ್ತೀವಿ ಇಲ್ಲಿ ಬರ್ದಾರ ನೋಡ್ರಿ. ಪ್ರಕೃತಿಯ ಜಡ ಗರ್ಭದಲ್ಲಿ ಈ ಪ್ರಕೃತಿ ಮಾತೆಯ ಎಂಥದ್ದು ಜಡ ಗರ್ಭ ಅಂತಂದ್ರೆ
ತಮೋಗುಣ ಪ್ರಕೃತಿ, ತಮಸ್ಸಂಬಂಧಿ ಕ್ರಿಯಾಶಕ್ತಿ. ಇದಕ್ಕೇನಂತಾರೆ? ಪ್ರಕೃತಿ ಅಂತಾರೆ. ಈ ಪ್ರಕೃತಿಯ ಜಡಗರ್ಭದಲ್ಲಿ ಪರಶಿವನ ಪಂಚಲಕ್ಷಣಗಳು ಪ್ರತಿಫಲಿತವಾಗಿ ಏನೇನಾಗ್ಯಾವಪ್ಪ ಅಂತಂದ್ರೆ, ಪಂಚಲಕ್ಷಣಗಳಲ್ಲಿ ಒಂದನೇದೇನ್ ಬರೀಬೇಕು? ಸೀರಿಯಲ್ ನಂಬರ್ 1 ಶಬ್ದಾದಿ ಪಂಚ ತನ್ಮಾತ್ರೆಗಳು ಅಂದ್ರೆ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಮತ್ತೆ ಸೀರಿಯಲ್ ನಂಬರ್ 2 ಆಕಾಶಾದಿ ಪಂಚಭೂತಗಳು. ಎರಡನೇದು 5 ಅದಾವ. 5 ಸೃಷ್ಟಿ, 3 ಸೃಷ್ಟಿ ಇದ್ದಾಗ ಪ್ರತಿಯೊಂದ್ರಾಗ 5 ಅದಾವ. ದೈವಿ ಸೃಷ್ಟಿ, ಮಿಶ್ರ ಸೃಷ್ಟಿ, ಜಡ ಸೃಷ್ಟಿ. ದೈವಿ ಸೃಷ್ಟಿ ಒಳಗ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಯಾವುದು? ಪರಮಾತ್ಮನ ಆ 5 ವಿಶೇಷಣಗಳು ಆ ಒಂದು ಅಜಾ ಭಗವತಿಯ ಚಿದ್ಗರ್ಭದಲ್ಲಿ ಅದರ ಪ್ರತಿಬಿಂಬ ಮೂಡಿದಾಗ ಹಿಂಗಾಗ್ತದ. ಮತ್ತೆ ಆ ಒಂದು ಮಾಯಾ ಭಗವತಿಯ ಗರ್ಭದಲ್ಲಿ ಪರಶಿವನ ಅದೇ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಲಕ್ಷಣಗಳು ಫಲಿಸಿದರೂ ಕೂಡ ಈ ಮಾಯೆಯ ಗರ್ಭದಲ್ಲಿ ಏನದ ಅಂತಂದ್ರೆ ಮಲಿನ ಸತ್ವಗುಣ ಇರುವ ಕಾರಣ ಸತ್ವ ಅಸತ್ತಾಯ್ತು, ಚಿತ್ತ ಅಜ್ಞಾನ ಆಯ್ತು, ಆನಂದ ಹೋಗಿ ಕ್ಷಣಿಕ ಸುಖ ಆಗಿ ಒಂದು ಕ್ಷಣ ಸುಖ ಆದ್ರೆ ಅಪಾರವಾದ ದುಃಖ ಆಯ್ತು. ಅದು ನಿತ್ಯ ಇದ್ರೆ ಇಲ್ಲಿ ಅನಿತ್ಯ ಆಯ್ತು, ಅಲ್ಲಿ ಪರಿಪೂರ್ಣ ಇದ್ರೆ ಇಲ್ಲಿ ಅಪೂರ್ಣ ಆಯ್ತು, ಪರಿಚ್ಛಿನ್ನ ಆಯ್ತು. ಮುಂದೇನಾಯ್ತಪ್ಪ ಅಂತಂದ್ರೆ ಈ ಜಡ ಸೃಷ್ಟಿ ಒಳಗ ಆ ಪ್ರಕೃತಿ ಮಾತೆಯ ಗರ್ಭದಲ್ಲಿ, ಪ್ರಕೃತಿ ಅಂದ್ರೆ ಅದೇ ಪರಾಶಕ್ತಿಯ 3ನೇ ಗುಣ ಹಾಕಿದೆ ಪ್ರಕೃತಿ ಮಾತೆ. ಇಲ್ಲೇನದ? ಕ್ರಿಯಾಶಕ್ತಿ. ಇಲ್ಲಿ ಕ್ರಿಯೆ ಬರ್ತದೆ, ಕೆಲಸ. ಪ್ರಕೃತಿಯ ಜಡಗರ್ಭದಲ್ಲಿ ಪರಶಿವನ ಪಂಚಲಕ್ಷಣಗಳು ಪ್ರತಿಫಲಿಸಿದಾಗ 1ನೇದ್ದು ಶಬ್ದಾದಿ ಪಂಚ ತನ್ಮಾತ್ರೆಗಳು, 2ನೇದ್ದೇನು ಆಕಾಶಾದಿ ಪಂಚಭೂತಗಳು, ಮತ್ತೆ 3ನೇದ್ದೇನದ? ವಾಗಾದಿ ಪಂಚ ಕರ್ಮೇಂದ್ರಿಯಗಳು, 4ನೇದ್ದೇನದ? ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು, 5ನೇದ್ದೇನದ? ಜ್ಞಾತ್ರಾದಿ ಪಂಚ ಅಂತಃಕರಣಗಳು. ಜ್ಞಾತೃ ಅಂದ್ರೆ ನೆಕ್ಸ್ಟ್ ಅಂತಃಕರಣ ಅದಾವಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರ. ಫಸ್ಟಿಗೆ ಬರೋದು ಜ್ಞಾತೃ. ಜ್ಞಾತೃ ಅಂದ್ರೆ ಆಸಕ್ತಿ. ಈ ಶಬ್ದ ಯಾರು ಬಳಸ್ಯಾರ? ಇವು ಗೊತ್ತಾದವಿಲ್ಲ? 25 ತತ್ವ ಗೊತ್ತಾದ್ರೆ ಜಡ ಸೃಷ್ಟಿ. ನಿಮ್ಮದು ಏನಾರೇ ಚಲನವಲನಗಳು ಆಗ್ಬೇಕು, ಆಕ್ಟಿವಿಟೀಸ್ ಆಗ್ಬೇಕಂತಂದ್ರೆ ಈ ಜಡ ಸೃಷ್ಟಿ ಹಿಡ್ಕೊಳ್ಳೋದೇ ಆಗಂಗಿಲ್ಲ. ಶಬ್ದಾದಿ ಪಂಚ ತನ್ಮಾತ್ರೆಗಳು. ತನ್ಮಾತ್ರೆ ಅಂದ್ರೆ ಏನು ಅಂತಂದ್ರೆ ಪಂಚ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಮತ್ತೆ 2ನೇ ಸೆಟ್ ಏನದ? ಆಕಾಶಾದಿ ಪಂಚಮಹಾಭೂತಗಳು. ಈ ಶಬ್ದಾದಿ ತನ್ಮಾತ್ರೆಗಳು ಎದರಿಂದ ಉಂಟಾತವ? ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅದವಲ್ಲ, ಅದೇ ಸದ್ರೂಪ ಬ್ರಹ್ಮ ಈ ಜಡ ಸೃಷ್ಟಿಯೊಳಗ ಪ್ರತಿಫಲಿಸಿದಾಗ ಏನಾಯ್ತು? ಪ್ರಕೃತಿ ಮಾತೆಯ ಜಡ ಗರ್ಭದಲ್ಲಿ ಶಿವನ ಸದ್ರೂಪ ಪ್ರತಿಫಲಿಸಿದಾಗ ಪಂಚ ತನ್ಮಾತ್ರೆಗಳು. ಶಿವ ಅಂದ್ರೆ ಪರಿಪೂರ್ಣ. ಇದು ಉಲ್ಟಾ ಅದ. ಇದು ಚಾರ್ಟ್ ಹಾಕೋಬೇಕು ನೀವು. ಚಾರ್ಟ್ ಹಾಕೊಂಡ್ರೆ ಬರ್ತದೆ, ಇಲ್ಲಾಂದ್ರೆ ಬರಲ್ಲ. ಉಲ್ಟಾ ಲಾಸ್ಟಿಗೆ ಬರ್ತದೆ ಶುದ್ಧ ವಿದ್ಯ ಸತ್ ಅಂತ. ಪರಿಪೂರ್ಣ ಶಿವನ ಪದಲ್ ಪರಿಪೂರ್ಣ ಹಾಕೊಂಡರು. ಪರಿಪೂರ್ಣ ಗುಣ ಈ ಜಡ ಸೃಷ್ಟಿಯೊಳಗೆ ಬಂದಾಗ
ಏನಾಯ್ತು? ಪಂಚತನ್ಮಾತ್ರೆಗಳು. ಪರಿಪೂರ್ಣದಿಂದ ನಿತ್ಯ ಆದಲ್ಲ. ಆ ನಿತ್ಯ ಎನ್ನುವ ಪರಶಿವನ ಗುಣ ಈ ಜಡ ಗರ್ಭದಲ್ಲಿ ಪ್ರತಿಫಲಿಸಿದಾಗ ಆಕಾಶಾದಿ ಪಂಚಭೂತಗಳು ಸೃಷ್ಟಿಯಾಗ್ತವ. ಮತ್ತೆ ಮಧ್ಯದಲ್ಲಿ ಆನಂದ ಅಂತದಲ್ಲ, ಆ ಆನಂದ ಅನ್ನಂತ ಗುಣ, ಪರಶಿವನ ಗುಣ ಪ್ರಕೃತಿಯ ಜಡಗರ್ಭದಲ್ಲಿ ಅದು ಪ್ರತಿಫಲಿಸಿದಾಗ ಪಂಚ ಕರ್ಮೇಂದ್ರಿಯಗಳು ಉಂಟಾಗ್ತವ. ಮತ್ತೆ ಈ ಕಡೆ ಏನು ಉಳಿತು? ಚಿತ್ ಅಂತ ಒಂದು ಉಳಿತಲ್ಲ, ಆ ಚಿತ್ ಅನ್ನೋದು ಆ ಜಡ ಸೃಷ್ಟಿಯ ಪ್ರಕೃತಿಯ ಜಡಗರ್ಭದಲ್ಲಿ ಪ್ರತಿಫಲಿಸಿದಾಗ ಚಿತ್ ಏನಾಯ್ತು? ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು ಉಂಟಾಯಿತು. ವಾಗಾದಿ ಪಂಚ ಕರ್ಮೇಂದ್ರಿಯಗಳು, ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು. ಆಮೇಲೆ ಸತ್ ಅನ್ನೋದು ಆ ಒಂದು ಪರಮಾತ್ಮನ ಗುಣ ಈ ಪ್ರಕೃತಿಯ ಗರ್ಭದಲ್ಲಿ ಪ್ರತಿಫಲಿಸಿದಾಗ ಜ್ಞಾತ್ರಾದಿ ಪಂಚ ಅಂತಃಕರಣಗಳು ಉಂಟಾಯಿತು. ಈ 25 ತತ್ವ ಸಮೂಹಕ್ಕೆ ಜಡ ಸೃಷ್ಟಿ ಎನ್ನುತ್ತಾರೆ. 25 ತತ್ವ ಸಮೂಹ ಇವು ಒಂದೊಂದರಾಗ 5 ಅದಾವ. ಒಬ್ರು ಯಾರೋ ಗಿವಾರಿ ಅಥವಾ ಒಬ್ರು ಯಾರೋ ಪ್ರಿನ್ಸಿಪಾಲ್ ಅಂತ ಯಾರಿಗ ಕರ್ಕೊಂಡ್ ಬಂದಿದ್ರಲ್ರಿ ಸತ್ಸಂಗಕ್ಕ, ತಾಳಿಕೋಟೆಗೆ ಯಾರೋ ಅದರ ಕರ್ಕೊಂಡ್ ಬಂದು ಯಾರೋ ಹಚ್ಚಿದ್ರಲ್ಲ. ಗಂಡ ಹೆಂಡತಿ ಇಬ್ರು ಹೇಳ್ತಾರ, ಬಹಳ ಚಲೋ ಹೇಳ್ತಾರ ಅಂತ. ಮತ್ತೆ ಇಲ್ಲಿ ಜ್ಞಾತ್ರಾದಿ ಪಂಚ ಅಂತಃಕರಣಗಳಂತ ಹೇಳಿ ಯಾರು ಬಳಸ್ಯಾರ ಈ ಶಬ್ದ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಗುರುಗಳಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳೇ ಬಳಸಿದ್ದು. ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ. ಈ ಜ್ಞಾತೃ ಅನ್ನೋ ಶಬ್ದಕ್ಕೆ ಮತ್ತೊಂದೇನೋ ಅರ್ಥ ಅದತ್ತ ಅವ್ರ ಡಿಕ್ಷನರಿ, ಪ್ರಿನ್ಸಿಪಾಲ್ ಡಿಕ್ಷನರಿ ಒಳಗೆ. ಹಿಂಗಾಗಿ ನೀವೆಲ್ಲ ಅರ್ಥಗಳು ಶಬ್ದಗಳು ತಪ್ಪ ಹೇಳ್ತೀರಿ ಅಂತೇಳಿ ನಮ್ಮ ಸತ್ಸಂಗಕ್ಕೆ ಬರದೇ ಬಿಟ್ಬಿಟ್ರು. ಯಾವ ಸಂದರ್ಭದಲ್ಲಿ ಏನು ಹೇಳಕತ್ತಾರ, ಯಾವುದನ್ನು ಕುರಿತು ಹೇಳಕತ್ತಾರ ಅನ್ನೋದು ತಿಳ್ಕೊಳ್ಳಂಥದ್ದು ವ್ಯವಧಾನ ಅಂತಾರ. ಅದಕ್ಕೆ ವ್ಯವಧಾನ. ಈಗ ನೀವು ಸುಮ್ ಕೂತ್ ಕೇಳಕತ್ತೀರಿ. ಈಗ ಪ್ರಕೃತಿ ಅನ್ನೋದು ಅಲ್ಲಿ ಪರಬ್ರಹ್ಮನ ಹಣಿಗಚ್ಚಿದ ತಿಕ್ಕಳಿಗಿದ್ದಂಗ ಅದ ಅಂತ ಹೇಳಕ್ಕೆ ಆದಿಲ್ಲ. ಅಲ್ಲಿ ಮಾಯೆ ಅಂತಂದ್ರ ಅದು ಮುಂದೆ ಪ್ರಕೃತಿಯಿಂದ ಉಂಟಾಗುವ 3 ಗುಣಗಳಲ್ಲಿ ಸತ್ವಗುಣ ಮಾಯೆ ಅದ, ಅಲ್ಲಿ ಅವಿದ್ಯಾ ರಜೋಗುಣ ಅದ, ಅಲ್ಲಿ ಮತ್ತ ತಮೋಗುಣ ಪ್ರಧಾನ ಪ್ರಕೃತಿ ಅಂತ ಹೇಳದ. ಅಲ್ಲಿ ಲೆಕ್ಕ ಬೇರೆ, ಇಲ್ಲಿ ಲೆಕ್ಕ ಬೇರೆ. ಅವು ಇವು ಎಲ್ಲ ಕಲಿಸಿಬಿಟ್ರಿ ಅಂತಂದ್ರ ಒಂದ್ಸಾರಿ ಹಂಗಂತಾನ ಒಂದ್ಸಾರಿ ಹಿಂಗಂತಾನ ಜಗಳ ತಕೊಂಡ್ರೆ ಏನ್ ಮಾಡ್ಬೇಕು? ಅದ್ರ ಸಂಗಟ ಹೋದಾಗ ಅದೇ, ಅಲ್ಲಿ ನಿಶ್ಚಲ ದಾಸನಾಗಿ ಹೋದಾಗ ಅದೇ ಆಗ್ಬೇಕು. ಇಲ್ಲಿ ಏನಾಗ್ಬೇಕು? ನಾವು ಮಲ್ಲಿಕಾರ್ಜುನ ಶಾಸ್ತ್ರಿಯಾಗಿ ಓದ್ಬೇಕಿಲ್ಲ. ಹಂಗಾಗಿ ನಮಗಿದು ಸರಿಯಾಗಿ ಅರ್ಥ ಆಗ್ತದೆ. ನಾವು ನಿಶ್ಚಲ ದಾಸನಾಗಿ ಮಲ್ಲಿಕಾರ್ಜುನ ಶಾಸ್ತ್ರಿ ಪ್ರವಚನ ಓದ್ತೀವಿ ಅಂತಂದ್ರೆ ಆಗಂಗಿಲ್ಲ. ಈಗ ನೋಡ್ರಿ, ಈಗ 5 5 5 5 5 25 ತತ್ವ ಇಲ್ಲಿ ಹೇಳಿದ್ರು ಜಡ ಸೃಷ್ಟಿ ಒಳಗ. ಮತ್ತೇನಾಯ್ತು? ಮಿಶ್ರ ಸೃಷ್ಟಿ ಒಳಗ 5 ಹೇಳಿದ್ರು. ಕಲಾ, ಕಾಲ, ರಾಗ, ಅವಿದ್ಯ, ನಿಯತಿ. ದೈವಿ ಸೃಷ್ಟಿಯೊಳಗೆ 5 ಹೇಳಿದ್ರು. ಶಿವ, ಶಕ್ತಿ, ಈಶ್ವರ, ಸದಾಶಿವ, ಶುದ್ಧ ವಿದ್ಯಾ. ಇವೆಲ್ಲ ಅರ್ಥ ಆದವ ಯಾಕ, ಹೆಂಗ, ಏನಂತ. ಒಟ್ಟು ಏಸಾದು ಈ ತತ್ವಗಳು ಎಲ್ಲ ಕೂಡಿ 35 ಅದು. ಷಟ್ ತ್ರಿಂಶ ತತ್ವ ಸಂಚಯ ಆಗ್ಬೇಕಲ್ಲ, 36 ಆಗ್ಬೇಕಲ್ಲ. ಇನ್ನ ಒಂದ್ ಯಾವ್ದು ಕಡಿಮೆ ಬಿತ್ತುಪ್ಪ ಅಂತಂದ್ರೆ ಕಲ್ಪಿತ ಪುರುಷ ಜೀವ. ಇದು ಒಂದೇನದ, ಜಡ ಸೃಷ್ಟಿ ಏನದ ದೇಹ. ಇದು
ಜಡ ಸೃಷ್ಟಿ ಏನದಲ್ಲ ಇದೆಲ್ಲ ಕಲಿಸಿ 25 ತತ್ವಗಳಿಂದ ಕೂಡಿದ್ದು ಒಂದು ದೇಹ. ಈ ದೇಹಕ್ಕೆ ಅಭಿಮಾನಿಯಾದವ ಜೀವ. ಅವ 36ನೇ ತತ್ವ. ಇವ ದೇಹದ ಅಭಿಮಾನಿಯಾದವ ಜೀವ. ಇವ 36ನೇ ತತ್ವ. ಈ 84 ಲಕ್ಷ ಜೀವರಾಶಿಗಳ ಎಲ್ಲಾ ಜೀವಿಗಳ ಸ್ಥೂಲ ಶರೀರದ ಮೊತ್ತ, ಸೂಕ್ಷ್ಮ ಶರೀರದ ಮೊತ್ತ, ಕಾರಣ ಶರೀರದ ಮೊತ್ತ ಅದು ಈಶ್ವರ. ಹೀಗಾಗಿ ಜೀವ ಇಲ್ಲಂತಂದ್ರೆ ಈಶ್ವರನ ಏನು ಕೆಲಸ ಇಲ್ಲ. ಎಲ್ಲ ಜೀವಿಗಳದ್ದು ಕೂಡಿ ಒಂದು ಕಾಮನ್ ಆಗಿ ಜೀವನ ನಡೆಸ್ತಾನ, ಅದು ಈಶ್ವರ. ಈ ಈಶ್ವರ ಬೇರೆ, ಆ ಈಶ್ವರ ಬೇರೆ. ಇಲ್ಲಿ ಈಶ್ವರ ಅನ್ನೋದೇನದ, ಜೈವಿ ಸೃಷ್ಟಿ ಒಳಗೊಂದು ಈಶ್ವರ ಅದ. ಈ ಈಶ್ವರನ ಹಿಡ್ಕೋಬಾರದು. ಇಲ್ಲಿ ಆನಂದ ಲಕ್ಷಣದ ಒಂದು ಅನುಭವ, ಆದ್ರೆ ಈ ಈಶ್ವರ ಬೇರೆ. ಹಿಂಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು 25 ತತ್ವಗಳ ದೇಹ, ಆ 25 ತತ್ವಗಳ ದೇಹದ ಅಭಿಮಾನಿ ಜೀವ. ಇವನು ಏನ್ ಮಾಡ್ತಾನಂತಂದ್ರೆ ಈ ಮಿಶ್ರ ಸೃಷ್ಟಿಯೊಳಗೆ ಬಿದ್ದು ಒದ್ದಾಡ್ತಿರ್ತಾನೆ. ಮಿಶ್ರ ಸೃಷ್ಟಿಯೊಳಗೆ ಬಿದ್ದು ಕ್ಷಣಿಕ ಸುಖ ಅನುಭವಿಸ್ತಾ ಇರ್ತಾನ. ಈ ಜೀವ ಆಧ್ಯಾತ್ಮ ಸಾಧನೆ ಮಾಡಿದಾಗ ಅವನೇನಾಗ್ತಾನ, ದೈವಿ ಸೃಷ್ಟಿಯೊಳಗೆ ಪ್ರವೇಶ ಮಾಡ್ತಾನ. ಇಂತು 5 ದೈವಿ ತತ್ವಗಳು, 5 ಮಿಶ್ರ ತತ್ವಗಳು, 25 ಜಡ ತತ್ವಗಳು ಹಾಗೂ ಒಬ್ಬ ಏನದ ಜೀವ, ಒಟ್ಟು 36 ತತ್ವಗಳು. ಈ ತತ್ವಗಳು ಯಾವ ಚಿತ್ತ ಸಾಗರದಲ್ಲಿ ತೆರೆ ನೊರೆ ಗುಳ್ಳೆಗಳಂತೆ ಕಾಣುವವೋ ಆತನೇ ಪರಶಿವನು. ಆ ಪರಶಿವನಿಗೆ ವಂದನೆ ಅಂತ. 36 ತತ್ವಗಳು ಎಷ್ಟು ಚಂದ ಬಿಡಿಸಿ ಬಿಟ್ರು ನೋಡ್ರಿ. ಕಂಬಿ ಗುರುಗಳ ಸರಿಯಾಗಿ ಗ್ರಹಣ ಆಯ್ತಾ? ಕಲ್ಯಾಣಪ್ಪವ್ರು ಏನೋ ಕ್ವಶನ್ ಕೇಳಕತ್ತಿದ್ರಿ ಮಧ್ಯದಲ್ಲಿ. ಒಂದು ಚಂದ್ರಾದಿ ಜಡ ಸೃಷ್ಟಿ ಅದರಲ್ಲಿ ಶಬ್ದಾದಿ ಪಂಚ ತನ್ಮಾತ್ರೆಯ ಆಕಾಶಾದಿ ಪಂಚ ತನ್ಮಾತ್ರೆ ವಾಗಾದಿ ಲೋಕಾದಿ ಜ್ಞಾನಾದಿ ಪರಜೀವನದಲ್ಲಿ ಯಾವ ರೀತಿಯಾಗಿ ಉತ್ಪನ್ನ ಆಯ್ತು ಆ ಸೆಂಟೆನ್ಸ್ ಹೇಳಿಬಿಟ್ರೆ ಒಟ್ಟು ನೋಡ್ರಿ. ಅದನ್ನೇ ಶಬ್ದಾದಿ ಒಂದು ಇದು ಗೊತ್ತಾಗ್ತದೆ. ಸೃಷ್ಟಿ ಶಬ್ದಾದಿ ಪಂಚ ತನ್ಮಾತ್ರೆಗಳು ಪರಶಿವನ ಯಾವ ಇದರಿಂದ ಉತ್ಪನ್ನ ಆಯ್ತು ಅನ್ನೋ. ಯಾವ ಇದರಿಂದ ಅಂತಂದ್ರೆ ಅದೇ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣದಲ್ಲ. ಇಲ್ಲಿ ಏನ್ ಮಾಡ್ಯಾರ, ಪರಿಪೂರ್ಣ ಅನ್ನೋದು ಮೊದಲು ಹಾಕೊಂಡ್ಬಿಟ್ಟಾರ, ಉಲ್ಟಾ ಅದ. ಶಬ್ದಾದಿ ಪಂಚ ತನ್ಮಾತ್ರೆಗಳು ಪರಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ. ಅದ್ ಹೆಂಗ್ ಹೇಳ್ಬೇಕಪ್ಪ ಅಂತಂದ್ರೆ, ಪ್ರಕೃತಿಯ ಜಡಗರ್ಭದಲ್ಲಿ ಪರಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ. ಪ್ರಕೃತಿಯ ಜಡಗರ್ಭದಲ್ಲಿ ಪರಶಿವನ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿ. ಅದರಿಂದ ಏನಾಗ್ತದ ಅಂದ್ರೆ ಶಬ್ದಾದಿ ಪಂಚ ತನ್ಮಾತ್ರೆಗಳು ಉಂಟಾಗ್ತವೆ. ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿಯಾದಾಗ ಪರಿಪೂರ್ಣ ಲಕ್ಷಣದ ಅಭಿವ್ಯಕ್ತಿಯಾದಾಗ ಶಬ್ದಾದಿ ಪಂಚ ತನ್ಮಾತ್ರೆಗಳು. ರಾತ್ರಿ ಬರೆಸ್ತೀನಿ, ಪೂರ್ತಿ ಟೋಟಲ್ ಬರೆಸ್ತೀನಿ. 36 ತತ್ವ ಸೀರಿಯಲ್ ಹಾಕೊಂಡು ಬರ್ಕೊಂಡ್ಬಿಡಕತ್ತೀರಿ, ತಾನೇ ತಿಳಿತದಲ್ಲ. ಇಂಪಾರ್ಟೆಂಟ್ ಅನ್ಸ್ಲಕತ್ತದಲ್ಲ ಇದು. 36 ತತ್ವ ಎಷ್ಟು ಸ್ಪಷ್ಟ ಬರ್ದ್ಬಿಟ್ಟ. ಕ್ಲೀನ್ ಅದ, ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ.
ಸಿದ್ಧಾಂತ ಶಿಖಾಮಣಿಗಳು 36 ತತ್ವಗಳನ್ನ ಹೇಳಿದಾಗ ನಮಗೆ ಅದು ಅರ್ಥ ಆಗಿತ್ತು. ವರ್ಗೀಕರಣ ಮಾಡ್ಲಿಕ್ಕೆ ಸರಿಗೆ ಆಗಿಲ್ಲ ಅಲ್ಲಿ 7, 5 ಏನೇನೋ ಮಾಡ್ಯಾರ ಅಲ್ಲಿ ಗದ್ಲದು. ಸಚ್ಚಿತ್ ಆನಂದ ಫೌಂಡೇಶನ್ ಇಟ್ಕೊಂಡು ಹೇಳ್ಯಾರಿದು. ಫಸ್ಟ್ ಕ್ಲಾಸ್ ಅದ. ಅದಕ್ಕೆ 36 ತತ್ವಗಳು ಸೀರಿಯಲ್ ಹಾಕೊಂಡ್ ಬಿಡಕತ್ರಿ, ನೀಟಾಗಿ ಬರಸ್ತೇನೆ. ನೆಕ್ಸ್ಟ್ ಏನಾಯ್ತು? ಪರಿಪೂರ್ಣ ಇದ್ದದ್ದು ನಿತ್ಯ ಅಂತ. ಪ್ರಕೃತಿಯ ಜಡಗರ್ಭದಲ್ಲಿ ಪರಶಿವನ ನಿತ್ಯ ಲಕ್ಷಣದ ಅಭಿವ್ಯಕ್ತಿಯಾದಾಗ ಆಕಾಶಾದಿ ಪಂಚಭೂತಗಳು ಸೃಷ್ಟಿಯಾಗ್ತವೆ. ಪ್ರಕೃತಿಯ ಆನಂದ, ಜಡಗರ್ಭದಲ್ಲಿ ಪರಶಿವನ ಆನಂದ ಲಕ್ಷಣದ ಹಂಗ ಮಾಡಿಕೊಂಡು ನೆಕ್ಸ್ಟ್ ಚಿತ್ ಚಿತ್ ಲಕ್ಷಣದ ಅಭಿವ್ಯಕ್ತಿ ಆದಾಗ ಏನಾಗ್ತದ? ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು. ಮತ್ತೆ ಪ್ರಕೃತಿಯ ಜಡಗರ್ಭದಲ್ಲಿ ಸತ್ ಲಕ್ಷಣದ ಅಭಿವ್ಯಕ್ತಿ, ಪರಶಿವನ ಸತ್ ಲಕ್ಷಣದ ಅಭಿವ್ಯಕ್ತಿ ಆದಾಗ ಜ್ಞಾತ್ರಾದಿ ಪಂಚ ಅಂತಃಕರಣಗಳು ಕಂಡು ಬರುತ್ತವೆ. ಅದಕ್ಕೆ ಗಿವಾರಿ ನೆನಪು ಬರ್ಲಿಕ್ಕತ್ತ ನನಗೆ. ಗಡಬಡ್ ಮಾಡಿ ಸತ್ಸಂಗನೇ ಬಿಟ್ಬಿಟ್ಟ. ನಮಗ್ ಗೊತ್ತಿಲ್ಲ, ಬೇರೆ ಅರ್ಥ ಗ್ರಹಣ ಮಾಡೋ ಸಮರ್ಥ ಇರಂಗಿಲ್ಲ ಅವರಿಗೆ. ಪ್ರಿನ್ಸಿಪಾಲ್ ಅದನಂತ. ಪ್ರಿನ್ಸಿಪಾಲ್ಗ ಎಲ್ಲವನ್ನು ಗ್ರಹಣ ಮಾಡೋ ಶಕ್ತಿ ಇರ್ಬೇಕು. ಯಾರ್ಯಾರು ಯಾಕೆ ಹೇಳ್ತಾರ, ಯಾವಾಗ ಹೇಳ್ತಾರ, ಹೆಂಗ್ ಹೇಳ್ತಾರ, ಪ್ರತಿಯೊಂದು ಕ್ಷಣನೂ ಪ್ರಿನ್ಸಿಪಾಲ್ ಕುರ್ಚಿ ಕೂತವ್ರಿಗೆ ಮುಂಜಾನೆ ಹಿಡಿದು ಸಂಜೆ ತನ ಒಂದೇ ಕೆಲಸ ಇರಂಗಿಲ್ರಿ. ಒಂದೊಂದು ಕ್ಷಣಕ್ಕೆ ಒಬ್ಬೊಬ್ರು ಬೇರೆ ಬೇರೆಯವರು ಬರ್ತಿರ್ತಾರೆ ಸಮಸ್ಯೆಗಳು ತಗೊಂಡು. ಎಲ್ಲವನ್ನು ಗ್ರಹಣ ಮಾಡೋ ಶಕ್ತಿಗೆ ಖರೆ ಪ್ರಿನ್ಸಿಪಾಲ್ ಅಂತಾರೆ. ಈ ಕೆಲಸ ಮಾಡ್ಲಕತ್ತೀವಿ, ಈ ವಿಚಾರ ಮಾಡ್ಲಕತ್ತೀವಿ, ಮತ್ತೆ ಇಂದೊಂದು ಏನ್ ತಂದಿದ್ರು ನಡೆ ಆ ಕಡೆ ಅನ್ನಂಗಿಲ್ಲ. ಅಲ್ಲಿ ಪ್ರತಿಯೊಂದಕ್ಕೂ ಬಾರಪ್ಪ ಕರೆಯೋದು, ಕುಂದ್ರೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಡಿಸ್ಕಸ್ ಮಾಡೋದು, ಮತ್ತೊಂದು ಕ್ಷಣ ಬಿಟ್ಟು ಮತ್ತೊಂದು ಬರ್ಬೇಕು. ಇದು ಎಲ್ಲಿ ಹೇಳ್ಯಾರ, ಹೆಂಗ್ ಹೇಳ್ಯಾರ, ಯಾವ ಅರ್ಥ ಒಟ್ಟದು ಕೇಳಲಿಲ್ಲ ಇಲ್ಲ. ಅವರು ಚರ್ಚೆನೆ ಮಾಡ್ಲಿಲ್ಲ. ಎಲ್ಲ ತಪ್ಪು ಹೇಳಕತ್ತೀರಿ, ರಾಂಗ್ ಹೇಳಕತ್ತೀರಿ ಚರ್ಚೆ ಬರದೇ ಬಿಟ್ಬಿಟ್ರು. ರಾಂಗ್ ಹೇಳಕತ್ತೀನೇನ್ರಿ ನಾನು ಇಲ್ಲಿ? ಜ್ಞಾತೃ ಅನ್ನೋ ಒಂದೇ ಶಬ್ದಕ್ಕೆ ನಮ್ಮಲ್ಲಿ ಬರೋದ್ ಬಿಟ್ರು ಅವ್ರು. ಹಿಂಗಾಗಿ ತಾಳ್ಮೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಲಾರ್ದವ್ರಿಗೆ ನಮ್ಮ ಸತ್ಸಂಗದಾಗ ಉಳಿಲಕ್ ಸಾಧ್ಯನೇ ಇಲ್ಲ. ಎಲ್ಲ ಅರ್ಥ ಮಾಡ್ಕೋಬೇಕು, ಏನು ಎಂತು ಹೆಂಗ ಅಂತೇಳಿ. ಈ ಸೃಷ್ಟಿಯ ಪ್ರಕೃತಿಯೇ ದೇಹ. ಈ ಸೃಷ್ಟಿಯ ಜಡ ಸೃಷ್ಟಿಯ ಎಂಥದು? ಪ್ರತಿಕೃತಿ ಅಂದ್ರೆ ಗೊಂಬೆ. ಈ ಜಡ ಸೃಷ್ಟಿಯ ಪ್ರತಿಕೃತಿಯೇ ದೇಹ. ಈ ದೇಹ ಏನದ? ಅದಕ್ಕೊಂದು ಅಭಿಮಾನಿ ಅದ. ದೇಹ ಬದುಕಬೇಕು, ಉಳಿಬೇಕು ಅಂತಂದ್ರೆ ಏನಾಗಬೇಕು? ಅದಕ್ಕೊಂದು ಅಭಿಮಾನಿ ಬೇಕ. ಜೀವ ಅಂತ ಒಬ್ಬ ಅಭಿಮಾನಿ ಅದ. ಹಿಂಗಾಗಿ 36 ತತ್ವಗಳು. ಮಿಶ್ರ ಸೃಷ್ಟಿ ಒಳಗೆ ಏನಾಗ್ತಾನ? ಅಜ್ಞಾನಿಯಾಗಿರ್ತಾನ, ಸಂಸಾರ ಬದ್ಧನಾಗಿರ್ತಾನ. ಜಡ ಸೃಷ್ಟಿ ಒಳಗೆ ಏನಾಗ್ತಾನ? 25 ತತ್ವಗಳ ಒಂದು ಪ್ರತಿಕೃತಿ ಗೊಂಬೆ ಆತನ. ಆ ಗೊಂಬೆಗೆ ಅಭಿಮಾನಿಯಾದಂತ ಒಂದು ಜೀವ, ಅದು ಕೂಡ ಜಡ ಸೃಷ್ಟಿನೇ. ಜೀವನು ಜಡ ಸೃಷ್ಟಿಯ ಒಂದು ಭಾಗ. 26 ತತ್ವಗಳದವ ಜಡ ಸೃಷ್ಟಿ ಒಳಗೆ. ಜೀವ ಅಂತಂದ್ರೆ ಅದೇನು ಚೇತನ ಅಲ್ಲ, ಜಡ ಸೃಷ್ಟಿ. ಅದು ತನ್ನ ಜಡತ್ವವನ್ನು ಬಿಟ್ಟಾಗ ಚೇತನ ಆಗ್ತದೆ. ಎಲ್ಲಿ ತನಕ ಈ ಜಡ ವಸ್ತುಗಳ ಅಭಿಮಾನಿ ಆಗಿರ್ತದ, ಅದು ಜಡ ವಸ್ತುಗಳ ಸೃಷ್ಟಿಯೊಳಗಿಂದ ಒಂದು ಭಾಗ ಆಗಿರ್ತದಷ್ಟೇ. ಇಂತೂ 5 ದೈವಿ ತತ್ವ, 5 ಮಿಶ್ರ ತತ್ವ, 25 ಜಡ ತತ್ವ ಹಾಗೂ ಒಬ್ಬ
ಜೀವ, ದೇಹಾಭಿಮಾನಿ ಜೀವ. ಈ 36 ತತ್ವಗಳು ಆ ಚಿತ್ ಸಾಗರದಲ್ಲಿ ತೆರೆ ನೊರೆ ಗುಳ್ಳೆಗಳಂತೆ ಕಾಣುತ್ತವೆ. ಆ ಚಿತ್ಸಾಗರ ರೂಪನಾದ ಆ ಪರಶಿವನಿಗೆ ನಮಸ್ಕಾರ, ವಂದನೆ ಅಂತ 3ನೇ ಶ್ಲೋಕವನ್ನ ಬಹಳ ಸರಳವಾಗಿ ಬಿಡಿಸ್ಯಾರ. ರಾತ್ರಿ ಸಮಯ ಸಿಕ್ತಂದ್ರ ಮತ್ತೊಂದ್ಸಾರಿ 36 ಲೀಸ್ಟ್ ಬರ್ಕೊಂಡ್ಬಿಡಕತ್ರಿ, ನೀಟಾಗಿ ಬರ್ಕೊಂಡ್ಬಿಡಕತ್ರಿ, ಚಂದ ನೆನಪಿರ್ತದೆ ನಿಮಗೆ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣದ ಒಂದು ಏನ್ ಮಾಡ್ಯಾರ, ಚಾರ್ಟ್ ಹಾಕಿದಂಗೆ ಹಾಕಿ ಕೊಟ್ಟುಬಿಟ್ಟ. ಸರಳಾತಿ ಸರಳ ಮಾಡ್ಯಾರ. ಸಿದ್ದೇಶ್ವರ ಸ್ವಾಮಿಗಳಿಗೆ ಧನ್ಯವಾದ. ಅವರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸಿದ್ದೇಶ್ವರ ಸ್ವಾಮಿಗಳು, ರೇಣುಕಾಚಾರ್ಯರು, ಮಲ್ಲಿಕಾರ್ಜುನ ಶಾಸ್ತ್ರಿಗಳು, ಎಲ್ಲರ ಪಾದಗಳಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ರೇಣುಕಾದಿ ಪಂಚಾಚಾರ್ಯರು, ಅಗಸ್ತ್ಯ ಮಹರ್ಷಿಗಳು, ಶಿವಯೋಗಿ ಶಿವಾಚಾರ್ಯರು, ಎಲ್ಲರಿಗೂ ನಮಸ್ಕಾರ. ಖುಷಿ ಆಯ್ತಲ್ರಿ ಇವತ್ತ 3ನೇದು ಶ್ಲೋಕ? ಯಶೋರ್ಮಿ ಬುದ್ಬುಧಾಭಾಸಃ ಶಾಸ್ತ್ರಿಂಶತತ್ವ ಸಂಚಯಃ ನಿರ್ಮಲಂ ಶಿವನಾಮಾನಂ ತಾಂ ವಂದೇ ಚಿನ್ಮಹೋದದಿಂ ಅಂತಂದ್ರೆ 36 ತತ್ವಗಳನ್ನು ಒಂದು ಸಂಪುಟ ಹೆಂಗ ಈ ಜಗತ್ತಂತ ಹೇಳಿ ಆನಂದ. ನನಗೂ ಖುಷಿ ಆಯ್ತು, ನಿಮಗೂ ಖುಷಿ ಆಯ್ತು. ಮುಂದೇನ್ ಮಾಡ್ತೀರಿ ಮಾಡ್ರಿ, ನಾವು ಮುಂದಿನ ಕೆಲಸಕ್ಕೆ ಹೋಗ್ಬೇಕು. ಶಿವಪ್ರಿಯ ಬ್ರಹ್ಮನಿಷ್ಠ ಗುರುಗಳಾದ ಪರಮ ಪೂಜ್ಯ ಸ್ವಾಮೀಜಿಗಳು 36 ತತ್ವಗಳ ಬಗ್ಗೆ, ಶಿವಶಕ್ತಿಯ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಂಗಲ ಬಿಗಿರಿ ಮಠದ ಪುಟ್ರಯ್ಯ. ಮುಗಿತಾ? ಎಲ್ಲರೂ ಮಾತಾಡೋದು ಮುಗಿತಾ? ಇನ್ನ ಯಾರು ಮಾತಾಡೋರು ಕೇಳ್ರಿ, ಮಂಗಲಕ್ಕೆ ಓದ್ತಿರಲ್ಲ. ಮಂಗಲ ಮಾಡೋದು ಬಿಟ್ಬಿಡ್ರಿ, ನೀವು ಯಾಕೋ ಅವಸರನೇ ಮಾಡ್ಲಿಕ್ಕತ್ತೀರಿ. ಬಹಳ ಮಂಗಲ ಮಾಡ್ಬೇಡ್ರಿ. ಇನ್ನ ಯಾರು ಮಾತಾಡ್ತೀರಿ ಕೇಳ್ರಿ. ಯಾರು ಮಾತಾಡೋರು ಇಲ್ಲ ಅಂದ್ರೆ ಮಂಗಲನೇ ತೆಗೆದಾಕ್ಬಿಡ್ತೀನಿ. ನಮ್ಮ ಇದ್ರಂಗಿಂದ ಮಂಗಲ ಮಾಡೋದೇ ಇಲ್ಲ. ಯಾರು ಹೇಳೋದ್ರ ಗಪ್ ಕೂತ್ಬಿಡ, ಮುಗೀತು. ಎಲ್ಲರೂ ಗಪ್ ಆದ್ರಂದ್ರೆ ಮಂಗಲನೇ ಅಲ್ಲ. ನಿರೂಪಕರು ಮಂಗಲ ಮಾಡಕ್ಕೆ ಅವಸರ ಮಾಡಬೇಡ್ರಿ, ಮಾತನಾಡೋರಿಗೆ ಅವಕಾಶ ಕೊಡ್ರಿ. ಸ್ವಲ್ಪ ಯಾಕೆ ಹೇಳ್ತೀರಿ? ಚಲೋ ಆರಾಮ ಹೇಳ್ರಿ, ಆಯ್ತಾರ. ಏನ್ ಚಿಂತೆ ಮಾಡಬೇಡ್ರಿ, ನಿಚಿಂತೆ ಹೇಳ್ರಿ.